ಹರೇ ಕೃಷ್ಣ. ಗೋಪಿ ಸೇನೆಯ ಎಲ್ಲ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಹರೇ ಕೃಷ್ಣ. ಇಂದಿನ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಎಲ್ಲ ಮಾತಾಜಿಯವರಿಗೆ ಸುಸ್ವಾಗತ. ಮೊದಲನೆಯದಾಗಿ ಮಂಗಳಾಚರಣೆಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ವೈಷ್ಣವ ಭಜನೆಯೊಂದಿಗೆ ಪ್ರಾರಂಭಿಸೋಣ. ಈ ದಿನ ವೈಷ್ಣವ ಕೀರ್ತನೆಯನ್ನು ಆದರಣೀಯ ವೇದಾವತಿ ಸೇವಿನಿ ದೇವಿದಾಸ್ ಹಾಡಲಿದ್ದಾರೆ. ಇವರು ಮೂಲತಃ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಮತ್ತು ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜರವರಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರು ಮತ್ತು ಸದಾ ಶ್ರೀ ಕೃಷ್ಣ ಪ್ರಜ್ಞೆಯ ಸೇವೆಯಲ್ಲಿ ತುಂಬಾ ಉತ್ಸಾಹದಿಂದ ಸೇವೆಯನ್ನು ಸಲ್ಲಿಸುವರು. ತುಂಬಾ ಚೆನ್ನಾಗಿ ಕೀರ್ತನೆಯನ್ನು ಹಾಡುತ್ತಾರೆ ಮತ್ತು ಭಗವಂತನ ಪ್ರಚಸ್ಗಳನ್ನು ಸ್ಟಿಚಿಂಗ್ ಮಾಡ್ತಾರೆ. ಇವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವ ಮೂಲಕ ವೇದಾವತಿ ಸೇವಿನಿ ದೇವಿದಾಸಿ ಮಾತಾಜಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹಾಡುದ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮ ಮಾತಾಜಿ. ಕೀರ್ತನೆ ಮಾತಾಜಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾತಾಜಿ. ಹಾ ಸರಿ ಮಾತಾಜಿ. ಸರಿ ಮಾತಾಜಿ, ಕಾಣ್ತದ ಮಾತಾಜಿ? ಗುರುವಿನ ಗುಲಾಮನಾಗುವ ಕಾಣುದಿಲ್ಲ ಮಾತಾಜಿ? ಇಲ್ಲ ಇಲ್ಲ, ನಿಮ್ ಫ್ಯಾನ್ ಕಾಣಿಸ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ? ಮೊಬೈಲ್ ಸರಿ ಇಲ್ವಂತ. ಮೊಬೈಲ್ ನಿಮ್ ಕಡೆಗೆ ತಿರುಗಿಸ್ಕೊಳ್ಳಿ ಮಾತಾಜಿ, ಅದು ಮೇಲ್ಗಡೆ ತಿರುಗಿದೆ. ಹೌದಾ, ಏನ್ ಮಾಡ್ಬೇಕು? ಸ್ವಲ್ಪ ಟಿಲ್ಟ್ ಮಾಡ್ಕೊಳ್ಳಿ ಮಾತಾಜಿ ನಿಮ್ ಕಡೆಗೆ.
ಹಾ ಸ್ವಲ್ಪ ಹಾ ಡೌನ್ ಸರಿ ಸರಿ ಮಾಡಿ ಹತ್ರ ಇಟ್ಕೋಬೇಕಾ ಸರಿ. ಸ್ವಲ್ಪ ಹತ್ರ ಇನ್ನೂ ಮಾತಾಡಿ, ಇನ್ನು ನಿಮ್ ಕಡೆಗೆ ಇದ್ ಮಾಡ್ಕೊಳ್ಳಿ. ಹಾ ಮಾತಾಡಿ, ಈಗ ಓಕೆ ಇದು ಬೆಟರ್. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳೊಳ್ಳು ಮಾಲೆ ಧರಿಸಿದರೇನು ಬೆರಳೊಳ್ಳು ಜಪಮಣಿ ಎಣಿಸಿದರೇನು. ಕೊರಳೊಳ್ಳು ಮಾಲೆ ಧರಿಸಿದರೇನು ಬೆರಳೊಳ್ಳು ಜಪಮಣಿ ಎಣಿಸಿದರೇನು. ಮರಳಿ ಮರಳಿ ತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು. ಬೆರಳೊಳ್ಳು ಮಾಲೆ ಜಪಮಣಿ ಎಣಿಸಿದರೇನು ಮರಳಿ ಮರಳಿ ತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು. ಮಾರ ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಳ್ಳುತ್ತಾ ಪಡೆಯುವ ತನಕ. ಮಾರ ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಳ್ಳುತ್ತಾ ಪಡೆಯುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ಹರೇ ಕೃಷ್ಣ ಮಾತಾಜಿ. ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಲೀಲಾಮಯಿ ಮಾತಾಜಿ ಅವರಿಗೆ ಧನ್ಯವಾದಗಳು. ಇಡೀ ಗೋಪಿಸೇನಾ ತಂಡಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೀವು ಹರೇ ತುಂಬಾ ಕೃಷ್ಣ. ಚೆನ್ನಾಗಿ ಕೃಷ್ಣ ಭಜನ ಹಾಡಿದ್ರಿ ಮಾತಾಜಿ. ಇದೇ ರೀತಿ ನಿಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರಿ ಗೋಪಿ ಸೇನೆಗೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮುಂದಿನ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮವಾಗಿದೆ. ಗೋಪಿ ಸೇನೆಯ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಆದರಣೀಯ ವಿಮಲಾಂಗಿ ಕೇಶವಿ ದೇವಿದಾಸಿ ಮಾತಾಜಿಯವರು ಪ್ರವಚನವನ್ನು ಕೊಡುತ್ತಿದ್ದಾರೆ. ಇವರು ಮೂಲತಃ ಬಳ್ಳಾರಿಯವರು. ಇವರು ದಿನಾಂಕ 15/5/2022 ನರಸಿಂಹ ಚತುರ್ದಶಿಯ ದಿನದಂದು ಮಾಯಾಪುರದಲ್ಲಿ ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಮಾತಾಜಿಯವರು ಸುಮಾರು 10 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಾತಾಜಿ ಮತ್ತು ಅವರ ಪ್ರಭುಜಿ ರಂಗಮಯ ವ್ರಜರಾಜದಾಸ ಪ್ರಭುಜಿ ಅವರು ಒಂದು ಸೆಂಟರ್ ಅನ್ನು ನಡೆಸುತ್ತಿದ್ದಾರೆ. ವಿಮಲಾಂಗಿ ಕೇಶವಿ ದೇವಿದಾಸಿ ಮಾತಾಜಿಯವರು ಸಹ ಬಳ್ಳಾರಿಯಲ್ಲಿ ಅವರ ಒಂದು ಸೆಂಟರ್ ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಮತ್ತು ಭಕ್ತಿ ವೃಕ್ಷ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರ ಸೆಂಟರ್ ನಲ್ಲಿ ಭಗವಂತನಿಗೆ ಭೋಗವನ್ನ ತಯಾರಿಸುವುದು, ಮಾಲೆಯನ್ನ ಮಾಡೋದು, ಶ್ರೀಲ ಪ್ರಭುಪಾದರ ಪುಸ್ತಕ ವಿತರಣೆ ಮತ್ತು ಕೃಷ್ಣ ಪ್ರಜ್ಞೆಯ ಪ್ರಚಾರದ ಸೇವೆಯನ್ನು ಮಾಡ್ತಿದ್ದಾರೆ. ಮಾತಾಜಿಯವರಿಗೆ ಹರೇ ಕೃಷ್ಣ ಮಹಾ ಮಂತ್ರವನ್ನು ಹೇಳುವ ಮೂಲಕ ನಾವು ಸ್ವಾಗತಿಸೋಣ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ವಿಮಲಾಂಗಿ ಕೇಶವಿ ದೇವಿ ದಾಸಿ ಮಾತಾಜಿ, ಹರೇ ಕೃಷ್ಣ. ಸ್ವಾಗತ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರವಚನ ಪ್ರಾರಂಭ ಮಾಡಿ. ಹರೇ ಕೃಷ್ಣ. ಎಲ್ಲ ವೈಷ್ಣವಿಯರಿಗೆ, ಎಲ್ಲ ಭಕ್ತರಿಗೆ ನನ್ನ ಒಂದು ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನ ಹೇಳ್ತಾ, ಇವತ್ತಿನ ಒಂದು ತರಗತಿಯನ್ನ ಈ ಒಂದು ಚಿಕ್ಕ ಭಜನೆಯಿಂದ ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜನ ವಲ್ಲಭಾರಿ ಪರಧಾರಿ, ಯಶೋದ राधा माधव कुंज बिहारी, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, राम 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 हरे हरे, हरे कृष्णा 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 हरे हरे, हरे राम राम हरे हरे. नमो विष्णुपादाय कृष्णप्रेष्ठाय भूतले श्रीमते भक्ति वेदांत स्वामी निति नामिने नामस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे. वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. ಹರೇ ಕೃಷ್ಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಎಲ್ಲರಿಗೂ ಸಹ ನನ್ನ ಒಂದು ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನ ಹೇಳ್ತಾ, ಮತ್ತೆ ಈ ಒಂದು ಅವಕಾಶವನ್ನ ಕೊಟ್ಟಿರುವಂತಹ ಮಾತಾಜಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನ್ ತಿಳ್ಕೊಂತೀವಿ ಅಂತಂದ್ರೆ, ಪರಮ ಸತ್ಯದ ಸಾಕ್ಷಾತ್ಕಾರವನ್ನ ತಿಳ್ಕೊಂತಾ ಇದೀವಿ. ಅಂದ್ರೆ ಯಾವ ರೀತಿಯಾಗಿ ನಾವು ಪರಮ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂತಾ ಇದೀವಿ. ಎಲ್ಲಿ ಅಂತಂದ್ರೆ, ನಮ್ಗೆ
ಇದರ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಇನ್ನು ಅನೇಕ ಕೆಲವೊಂದು ವೈದಿಕ ಗ್ರಂಥಗಳಲ್ಲಿ ಹೇಳಿದೆ. ಅದನ್ನ ಕೆಲವು ಶ್ಲೋಕಗಳ ಮೂಲಕ ನಾವು ಈ ಪರಮ ಸತ್ಯದ ಒಂದು ಕಲ್ಪನೆಯನ್ನ ಯಾವ ರೀತಿಯಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಅತ್ಯುನ್ನತವಾದಂತ ಒಂದು ಸಾಕ್ಷಾತ್ಕಾರ ಯಾವುದಾಗಿದೆ ಅದನ್ನ ಸಹ ತಿಳ್ಕೊಂತೇವೆ. ಆಮೇಲೆ ನಾವು ಯಾರನ್ನ ಭಗವಂತ ಅಂತ ತಿಳ್ಕೊಂತೀವಿ ಅಂತಂದ್ರೆ ಅದೇ ಅತ್ಯುನ್ನತವಾದಂತ ಒಂದು ಸಾಕ್ಷಾತ್ಕಾರ, ಅದೇ ಪರಮೋನ್ನತವಾದಂತ ಒಂದು ಸಾಕ್ಷಾತ್ಕಾರ ಅನ್ನೋದನ್ನು ಸಹ ತಿಳ್ಕೊಂತೀವಿ. ಜೊತೆಗೆ ಭಗವಂತನ ಭಕ್ತರು, ವೈಷ್ಣವರು ಒಂದು ಕರುಣೆ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಸಹ ನಾವು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ನಾವು ಮೊಟ್ಟ ಮೊದಲಾಗಿ ಪರಮ ಸತ್ಯದ ಸಾಕ್ಷಾತ್ಕಾರವನ್ನ 3 ಅವಸ್ಥೆಗಳಲ್ಲಿ ನಾವು ತಿಳ್ಕೋಬಹುದು. ಹೇಗೆ ಅಂತಂದ್ರೆ, ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಎರಡನೇದು ಪರಮಾತ್ಮ ಸಾಕ್ಷಾತ್ಕಾರ, 3 ಭಗವಾನ್ ಸಾಕ್ಷಾತ್ಕಾರ. ಇವುಗಳಲ್ಲಿ ಟಾಪ್ ಮೋಸ್ಟ್ ಯಾವುದು ಅಂತಂದ್ರೆ ಭಗವಾನ್ ಸಾಕ್ಷಾತ್ಕಾರ ಅಂತ ನಾವು ತಿಳ್ಕೊಂತೀವಿ. ಅದನ್ನ ಭಗವದ್ಗೀತೆಯಲ್ಲಿ 2ನೇ ಶ್ಲೋಕ, 2ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಏನಂತಂದ್ರೆ ಪರಮ ಸತ್ಯದ ಸಾಕ್ಷಾತ್ಕಾರವನ್ನ ನಾವು 3 ಅವಸ್ಥೆಗಳಲ್ಲಿ ತಿಳ್ಕೊಂತೀವಿ. ಅಂತಂದ್ರೆ ನಾನು ಆಗ್ಲೇ ಹೇಳಿದಂಗೆ ಬ್ರಹ್ಮನ್ ಅಥವಾ ನಿರಾಕಾರವಾದ ಸರ್ವವ್ಯಾಪಿಯಾದಂತ ಒಂದು ಆತ್ಮ, ಇದು ಬ್ರಹ್ಮನ್ ಸಾಕ್ಷಾತ್ಕಾರವಾಗಿದೆ ಮೊದಲನೇದಾಗಿ. ಮತ್ತೆ ಎರಡನೇದಾಗಿ ಏನಂತಂದ್ರೆ ಪರಮಾತ್ಮ ಅಥವಾ ಎಲ್ಲಾ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವಂತಹ ಅಂತರ್ಯಾಮಿಯಾದಂತಹ ಪರಮಾತ್ಮ ಅಂತ 2ನೇ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ. ಆಮೇಲೆ 3ನೇದಾಗಿ ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಅಂತಂದ್ರೆ ಭಗವಾನ್ ಅಥವಾ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಅಂತ ತಿಳ್ಕೊಳ್ಳುವಂಥದ್ದು. ಈ 3 ಅವಸ್ಥೆಗಳಲ್ಲಿ ನಾವು ಪರಮ ಸತ್ಯವನ್ನ ನಾವು ತಿಳ್ಕೊಂತೀವಿ. ಅಂತಂದ್ರೆ ಇಲ್ಲಿ ಇದು ಇನ್ನು ಚೆನ್ನಾಗಿ ನಮ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾವ ರೀತಿಯಾಗಿ ಈ 3 ಹಂತಗಳಲ್ಲಿ ಇರುವಂತವ್ರು ಯಾವ ರೀತಿಯಾಗಿ ಪರಮ ಸತ್ಯವನ್ನ ತಿಳ್ಕೊಂತಾರೆ ಅಂತಂದ್ರೆ, ಒಂದು ಸೂರ್ಯನ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಏನಂತಂದ್ರೆ ಸೂರ್ಯನ ಒಂದು ಲಕ್ಷಣಗಳು 3 ಲಕ್ಷಣಗಳು ಇರ್ತವೆ. ಏನಂತಂದ್ರೆ ಸೂರ್ಯ ಪ್ರಕಾಶ, ಆಮೇಲೆ ಸೂರ್ಯನ ಮೇಲ್ಮೈ, ಮತ್ತೆ ಸೂರ್ಯಗ್ರಹ. ಈ 3 ಸೂರ್ಯನ ಒಂದು ಲಕ್ಷಣಗಳು ಅಲ್ವಾ. ಇಲ್ಲಿ ಸೂರ್ಯ ಪ್ರಕಾಶವನ್ನ ಅಧ್ಯಯನ ಮಾಡುವಂತವನು ಪ್ರಾರಂಭ ಘಟ್ಟದ ವಿದ್ಯಾರ್ಥಿ ಅಂತ. ಅಂತಂದ್ರೆ ಯಾರು ಸೂರ್ಯನ ಒಂದು ಪ್ರಕಾಶವನ್ನ ತಿಳ್ಕೊಂತಾ ಇರ್ತಾರೋ ಅವರು ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡಿತಾ ಇರುವಂತವ್ರು. ಅಂತಂದ್ರೆ ಇಲ್ಲಿ ಬ್ರಹ್ಮನ್ ಸ್ವರೂಪವನ್ನಷ್ಟೇ ಅವರು ಸಾಕ್ಷಾತ್ಕಾರ ಮಾಡಿಕೊಳ್ಳೋರ್ಗೆ ಹೋಲಿಸಬಹುದು. ಇನ್ನ ಎರಡನೇದಾಗಿ ಇಲ್ಲಿ ಫಸ್ಟ್ ಏನು ಸೂರ್ಯನಷ್ಟೇ, ಸೂರ್ಯ ಪ್ರಕಾಶವನ್ನಷ್ಟೇ ಅಂತಂದ್ರೆ ಅವರು ಸರ್ವವ್ಯಾಪಕತ್ವ ಆಗಿರುವಂತಹ ನಿರಾಕಾರ ಸ್ವಭಾವದನ್ನ ಪ್ರಕಾಶ ಏನಿರ್ತದಲ್ಲ ಅದನ್ನಷ್ಟೇ ಅವರು ತಿಳ್ಕೊಂಡು ತೃಪ್ತಿಯನ್ನು ಪಡೆದಿರ್ತಾರೆ, ಯಾರು ಬ್ರಹ್ಮನ್ ಸಾಕ್ಷಾತ್ಕಾರದವರು. ಇನ್ನ ಎರಡನೇದು ಏನಂತಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ. ಈ ಪರಮಾತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಸೂರ್ಯನ ಮೇಲ್ಮೈಯನ್ನ ಅರ್ಥ ಮಾಡಿಕೊಳ್ಳಬಲ್ಲವನು. ಅವನು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿರ್ತಾನೆ. ಈ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಸೂರ್ಯನ ಒಂದು ಮೇಲ್ಮೈಯನ್ನ ಅರ್ಥ ಮಾಡ್ಕೊಂತಾನೆ. ಇವನೇನಂತಂದ್ರೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಈ ಸೂರ್ಯ ಮಂಡಲವನ್ನ ಮೇಲೆ ಏನಿದೆಯಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇದನ್ನ ಪರಮ ಸತ್ಯದ ಪರಮಾತ್ಮ ಲಕ್ಷಣಕ್ಕೆ ಹೋಲಿಸ್ಕೊಂತಾನೆ. ಇಷ್ಟೇ ಪರಮಾತ್ಮ ಅಂತಂದ್ರೆ ಇಲ್ಲಿ ಮೇಲೆ ಕಾಣಿಸ್ತಾ ಇರುವಂತದ್ದು ಅಷ್ಟೇ ಪರಮ ಸತ್ಯ ಅಂತ ಅವನು ತಿಳ್ಕೊಂಡಿರ್ತಾನೆ. ಇನ್ನ 3ನೇದು ಏನಂತಂದ್ರೆ ಸೂರ್ಯ ಗ್ರಹವನ್ನ ಒಳಗೆ ಪ್ರವೇಶ ಮಾಡುವಂತದ್ದು. ಅಂತಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರ. ಯಾವ ರೀತಿಯಾಗಿ ಅಂತಂದ್ರೆ ಅವನು ತುಂಬಾ ಪ್ರಬುದ್ಧನಾಗಿರ್ತಾನೆ. ಇಂತ ಒಂದು ಯಾವಾಗ ಸೂರ್ಯ ಗ್ರಹವನ್ನ ಒಳಗ್ ಹೋಗಿ ಅದರ ಹೃದಯವನ್ನ ಅರ್ಥ ಮಾಡ್ಕೊಳ್ಳುವಂತವನು ಅಂತ ಒಂದು ವಿದ್ಯಾರ್ಥಿಯನ್ನ ಪರಮ ಸತ್ಯದ ಸಾಕಾರ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಂಡವ್ರಿಗೆ ಹೋಲಿಸಬಹುದು. ಇಲ್ಲಿ ಆದ್ರಿಂದ ಇಲ್ಲಿ ಏನಂತಂದ್ರೆ 3 ರೀತಿಯಲ್ಲಿ ಇಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂತ ಇದ್ದಾರೆ. ಏನಂತಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಈ 3 ಪರಮ ಸತ್ಯದ ಸಾಕ್ಷಾತ್ಕಾರಗಳಾಗಿವೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇಲ್ಲಿ ಅರ್ಥ ಮಾಡ್ಕೊಂತ ಇದ್ದಾರೆ ಪರಮ ಸತ್ಯವನ್ನ ಅಂತ ನಾವು ಇಲ್ಲಿ ಸೂರ್ಯನ ಮೂಲಕ ತಿಳ್ಕೊಂಡ್ವಿ. ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಯಾರು ಸೂರ್ಯನ ಬೆಳಕನ್ನಷ್ಟೇ ಯಾರು ಇದೇ ಪರಮ ಸತ್ಯ ಅಂತ ತಿಳ್ಕೊಂತಾರಲ್ಲ ಅವರನ್ನ ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತ ಹೇಳ್ಬೋದು. ಆಮೇಲೆ ಇನ್ನ ಸ್ವಲ್ಪ ಮುಂದೆ ಹೋಗಿ
ಅವನ ಮೇಲ್ಮೈಯನ್ನ ಯಾರು ಅರ್ಥ ಮಾಡ್ಕೊತಾರಲ್ಲ ಅವ್ರನ್ನ ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳ್ಬೋದು. ಇನ್ನ ಅವ್ರು ತುಂಬಾ ಜ್ಞಾನಿಗಳಾದಂತವ್ರು ಒಳಗೆ ಹೋಗ್ಬಿಟ್ಟು ಒಳಗೆ ಸೂರ್ಯನ ಗ್ರಹವನ್ನ ಅರ್ಥ ಮಾಡ್ಕೊತಾರೆ. ಅಂತವ್ರನ್ನ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತವ್ರು ಅಂತ ನಾವಿಲ್ಲಿ ತಿಳ್ಕೊಬಹುದು. ಈ ಎಲ್ಲಾ ವಿದ್ಯಾರ್ಥಿಗಳು ಸಹ ಪರಮ ಸತ್ಯ ಎನ್ನುವ ಒಂದೇ ವಿಷಯವನ್ನ ಅಧ್ಯಯನ ಮಾಡ್ತಾ ಇರ್ತಾರೆ. ಈಗ ಪರಮ ಸತ್ಯವನ್ನ ಇವ್ರು 3 ಜನ ಸಹ ಪರಮ ಸತ್ಯ ಏನು ಅಂತ ಅದನ್ನೇ ತಿಳ್ಕೊಳ್ಳೋದ್ರ ಬಗ್ಗೆ ಇರ್ತಾರೆ, ಅದನ್ನೇ ಅಧ್ಯಯನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ಭಕ್ತರಾದಂತವ್ರು ಪರಮ ಸತ್ಯ ಹೆಂಗೆ ತಿಳ್ಕೊಂಡಿರ್ತಾರೆ ಅಂತಂದ್ರೆ ಭಗವಾನ್ ಸ್ವರೂಪವನ್ನ ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ರೂಪ ಇದೆ ಭಗವಂತನಿಗೆ ಅಂತ ಅವರು ತಿಳ್ಕೊಂಡಿರ್ತಾರೆ. ಆಮೇಲೆ ಈ ರೀತಿ ತಿಳ್ಕೊಂಡಂತವ್ರು ದಿವ್ಯವಾದಿಗಳಲ್ಲೇ ಅವರು ಪರಮ ಶ್ರೇಷ್ಠರು ಅಂತ ಹೇಳ್ತಾ ಇದಾರೆ. ಯಾರು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರಲ್ಲ ಅವರನ್ನ ದಿವ್ಯವಾದಿಗಳಲ್ಲೇ ದಿವ್ಯವಾದಂತ ಒಂದು ಅತಿ ಶ್ರೇಷ್ಠರು ಅಂತ ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಆಮೇಲೆ ಇಲ್ಲಿ ಸೂರ್ಯನ ಪ್ರಕಾಶ, ಸೂರ್ಯಮಂಡಲ ಮತ್ತು ಸೂರ್ಯಗ್ರಹದ ಒಳ ಆಗು ಹೋಗುಗಳು ಇವೆಲ್ಲವುಗಳನ್ನು ಒಂದರಿಂದ ಇನ್ನೊಂದು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಈಗ ಸೂರ್ಯ ಪ್ರಕಾಶ ಇದೆ, ಆಮೇಲೆ ಸೂರ್ಯನ ಮೇಲ್ಮೈ ಇದೆ, ಆಮೇಲೆ ಸೂರ್ಯನ ಗ್ರಹ, ಇವೆಲ್ಲವೂ ಸಹ ಸೂರ್ಯನಿಂದ ಬರ್ತಾ ಇರುವಂತದ್ದು ಅಲ್ವಾ? ಸೂರ್ಯನ ಬೆಳಕು ಸಹ ಸೂರ್ಯನಿಂದ ಬರ್ತಾ ಇದೆ, ಅವನ ಮೇಲ್ಮೈ ಸಹ ಸೂರ್ಯನಿದೆ ಅಲ್ವಾ? ಇವೆಲ್ಲವನ್ನು ಸಹ ಒಂದನ್ನೊಂದು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ ಈ 3 ಹಂತಗಳಲ್ಲಿ ಸಹ ವಿದ್ಯಾರ್ಥಿಗಳು ಏನ್ ಸ್ಟಡಿ ಮಾಡ್ತಾರಲ್ಲ ಪರಮ ಸತ್ಯದ ಬಗ್ಗೆ, ಇವ್ರೇನಂತಂದ್ರೆ ಇವ್ರು ಒಂದೇ ವರ್ಗಕ್ಕೆ ಸೇರಿದವರಲ್ಲ ಅಂತ ತಿಳ್ಕೊಬೇಕು. ಈ 3 ಜನ ಹೆಂಗೆ ಅಂತಂದ್ರೆ ಒಂದೇ ವೇ ಅಲ್ಲಿದ್ದಾರೆ, ಆದ್ರೆ ಅವರು ಬೇರೆ ಬೇರೆ ರೀತಿಯಾದಂತ ಒಂದು ಪರಮ ಸತ್ಯವನ್ನ ಅರ್ಥ ಮಾಡ್ಕೊಂತಾ ಇದ್ದಾರೆ. ಅದರಿಂದ ಅವರು 3 ಜನ ಒಂದೇ ವರ್ಗಕ್ಕೆ ಸೇರಿದವರ ಆಗಿರೋದಿಲ್ಲ. ಉದಾಹರಣೆಗೆ ಇನ್ನು ನಾವು ಚೆನ್ನಾಗಿ ತಿಳ್ಕೊಬೇಕಂತಂದ್ರೆ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ ಟ್ರೈನ್ ಬಗ್ಗೆ ಕೊಡ್ತಾರೆ. ಏನಂತಂದ್ರೆ ಒಂದು ರೈಲ್ ಇದೆ, ಆ ರೈಲನ್ನ 3 ಜನ ಅರ್ಥ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ ಒಬ್ಬನು ಹೇಳ್ತಾನೆ ಟ್ರೈನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವನ್ ಹೋಗಿ ಚೆಕ್ ಮಾಡ್ಬಿಟ್ಟು ಹೇಳ್ತಾನೆ. ಟ್ರೈನ್ ಪ್ಲಾಟ್ಫಾರ್ಮ್ ಹೋಗಿ ನೋಡ್ತಾನೆ ರೈಲ್ವೆ ಸ್ಟೇಷನ್ ಅಲ್ಲಿ ದೂರದಿಂದ ಒಂದು ಟ್ರೈನ್ ಬರ್ತಾ ಇದೆ. ಆ ಟ್ರೈನ್ ಬಂದಾಗ ಅವನ್ಗೆ ಏನ್ ಕಾಣುತ್ತೆ ಅಂತಂದ್ರೆ ದೂರದಿಂದ ಇರೋದ್ರಿಂದ ಅವನಿಗೆ ಕೇವಲ ಬೆಳಕು ಮಾತ್ರ ಕಾಣಿಸುತ್ತೆ. ಅವನ್ ಏನ್ ಅನ್ಕೊಂತಾನೆ ಟ್ರೈನ್ ಅಂತಂದ್ರೆ ಬೆಳಕು ಮಾತ್ರ ಅಷ್ಟೇ ಅಂತ ತಿಳ್ಕೊಂತಾನೆ. ಇವ್ರನ್ನ ನಾವು ಈ ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಂಡಿರಂತ ಒಬ್ಬರಿಗೆ ಹೋಲಿಸಬಹುದು. ಅಂತಂದ್ರೆ ಅವ್ರು ಅಷ್ಟೇ ಪರಮಸತ್ಯ ಅಂತಂದ್ರೆ ಅಷ್ಟೇ ಬೆಳಕು ಅಂತ ತಿಳ್ಕೊಂಡಿರ್ತಾರೆ. ಮತ್ತೆ ಇನ್ನ ಸ್ವಲ್ಪ ಮುಂದೆ ಹೋಗಿದ್ದವನು ಏನ್ ತಿಳ್ಕೊಂತಾನೆ ಟ್ರೈನ್ ಅಂತಂದ್ರೆ ಇನ್ನ ಸ್ವಲ್ಪ ಮುಂದೆ ಸ್ವಲ್ಪ ವೇಟ್ ಮಾಡಿ ಅವನ್ ಏನ್ ತಿಳ್ಕೊಂತಾನೆ, ಇಲ್ಲ ಬೆಳಕಿನ ಜೊತೆಗೆ ಹಿಂದೆ ಇಂಜನ್ ಇದೆ, ಬೋಗಿಗಳಿದಾವೆ ಅಂತ ಅವನ್ ತಿಳ್ಕೊಂತಾನೆ. ಅವ್ರನ್ನ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರೋರ್ಗೆ ಹೋಲಿಸಬಹುದು. ಇನ್ನು ಚೆನ್ನಾಗಿ ಪ್ರಬುದ್ಧನಾಗಿರುವಂತವನು ಜ್ಞಾನಿಯಾದಂತವನು ಏನ್ ಮಾಡ್ತಾನೆ, ಅವನು ಇನ್ನೂ ಸ್ವಲ್ಪ ವೇಟ್ ಮಾಡಿ, ಇಲ್ಲ ಟ್ರೈನ್ ಅಂತಂದ್ರೆ ಅದು ಸೌಂಡ್ ಬರುತ್ತೆ ಅದಕ್ಕೆ, ಆಮೇಲೆ ಅದು ಬೆಳಕು ಇದೆ, ಆಮೇಲೆ ಇಂಜನ್ ಇದೆ, ಬೋಗಿಗಳಿದಾವೆ, ಮತ್ತೆ ಅದ್ರ ಜೊತೆಗೆ ಒಳಗ್ ಹೋಗ್ತಾನೆ. ಒಳಗ್ ಹೋಗಿ ಅಲ್ಲೆಲ್ಲಾ ಸಹ ಮನುಷ್ಯರು ಕುತ್ಕೊಂತಾರೆ, ಮನುಷ್ಯರು ಕುತ್ಕೊಳಕ್ಕೆ ಸೀಟ್ ಇದಾವೆ. ಈ ರೀತಿಯಾಗಿ ತುಂಬಾ ಪರಿಪೂರ್ಣವಾಗಿ ಅವನು ಅರ್ಥ ಮಾಡ್ಕೊಂತಾನೆ ಪರಮ ಸತ್ಯವನ್ನ. ಈ ರೀತಿಯಾಗಿ ಯಾರ ಅರ್ಥ ಮಾಡ್ಕೊಂತಾರಲ್ಲ ಅವ್ರನ್ನ ಭಗವಾನ್ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡವರು ಅಂತ ನಾವು ಇಲ್ಲಿ ತಿಳ್ಕೊಬಹುದಾಗಿದೆ. ಆಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಇದರ ಬಗ್ಗೆ ಡೀಟೇಲ್ ಆಗಿ ಶ್ರೀಮದ್ ಭಾಗವತದಲ್ಲೂ ಸಹ ನಾವು ಇದರ ಬಗ್ಗೆ ನೋಡಬಹುದು. ಏನಂತಂದ್ರೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ 1ನೇ ಕ್ಯಾಂಟೋ 1ನೇ ಸ್ಕಂದ 2ನೇ ಅಧ್ಯಾಯ 11 ಮತ್ತೆ 12ನೇ ಶ್ಲೋಕ. 2 ಶ್ಲೋಕದಲ್ಲಿ ನಾವು ಈ ಪರಮ ಸತ್ಯದ ಬಗ್ಗೆ ನಾವು ತಿಳ್ಕೊಬಹುದು. ಏನಂತಂದ್ರೆ ಶ್ಲೋಕ 11ರಲ್ಲಿ ಹೇಳ್ತಾ ಇದಾರೆ, ವದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತಂದ್ರೆ ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದಾರೆ. ಏನಂತಂದ್ರೆ ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೀತಾರೆ. ನಾವಾಗ್ಲೇ ತಿಳ್ಕೊಂಡಂಗೆ ಏನು ಈ ಪರಮ ಸತ್ಯವನ್ನ ಏನಂತ ತಿಳ್ಕೊಂತಾ ಇದಾರೆ, 3 ಅವಸ್ಥೆಗಳಲ್ಲಿ ತಿಳ್ಕೊಂತಾ ಇದ್ದಾರೆ. ಪರಮ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು 3 ಹಂತಗಳಲ್ಲಿ. ಒಂದು ಬ್ರಹ್ಮನ್, ಪರಮಾತ್ಮ, ಭಗವಾನ್. ಈ 3 ಸಹ ಒಂದೇ ಅಂತಲೂ ಸಹ
ಇಲ್ಲಿ ಹೇಳ್ತಾರೆ. ಆದ್ರೆ ಅದನ್ನ ಯಾರು ಸ್ಟಡಿ ಮಾಡ್ತಾರಲ್ಲ ಅವರು ಬೇರೆ ಬೇರೆ, ಎಲ್ಲಾರು ಒಂದೇ ವರ್ಗಕ್ಕೆ ಸೇರಿದವರಲ್ಲ ಅಂತೇಳಿ ಪ್ರಭುಪಾದರು ಹೇಳ್ತಾ ಇದಾರೆ. ಆಮೇಲೆ ಇಲ್ಲಿ 12ನೇ ಶ್ಲೋಕದಲ್ಲಿ ಸಹ ಹೇಳ್ತಾರೆ ಏನಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಿರಾಕಾರ ಬ್ರಹ್ಮವು ಪರಾತ್ಪರ ಸತ್ಯದ ದಿವ್ಯ ದೇಹದ ಪ್ರಭಾವಳಿ ಅಂತಂದ್ರೆ, ನಾವು ಬ್ರಹ್ಮನ್ ಸಾಕ್ಷಾತ್ಕಾರ ಹೇಳಿದ್ವಲ್ಲ, ಅವ್ರ ಏನಂತ ತಿಳ್ಕೊಳ್ತಾರೆ, ಪರಾತ್ಪರ ಸತ್ಯದ ದಿವ್ಯ ದೇಹದ ಒಂದು ಪ್ರಭಾವ ಅಷ್ಟೇ, ಭಗವಂತನ ಒಂದು ಪ್ರಭಾವ, ಒಂದು ಬೆಳಕು ಅಂತ ತಿಳ್ಕೊಂಡಿರ್ತಾರೆ. ಆಮೇಲೆ ಎರಡನೇದು ಬಂದ್ಬಿಟ್ಟು ಪರಮಾತ್ಮನು ಪರಾತ್ಪರ ಸತ್ಯದ ಆಂಶಿಕ ಬಿಂಬ, ಪರಾತ್ಪರ ಸತ್ಯವನ್ನು ಬ್ರಹ್ಮವೆಂದು ಪರಮಾತ್ಮನೆಂದು ತಿಳಿಯುವುದು ಕೇವಲ ಆಂಶಿಕ ಸಾಕ್ಷಾತ್ಕಾರ ಅಂತಂದ್ರೆ, ಈ ಎರಡು ಸಹ ಏನು ಬ್ರಹ್ಮನ ಸಾಕ್ಷಾತ್ಕಾರ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಏನಿದಾವಲ್ಲ, ಈ ಎರಡು ಏನಿದಾವಲ್ಲ ಅಲ್ಲಿ ಪರಾತ್ಪರನ ಅಂತಂದ್ರೆ ಭಗವಂತನ ಆಂಶಿಕ ಸಾಕ್ಷಾತ್ಕಾರ ಅಂತಂದ್ರೆ ಸ್ವಲ್ಪ ಭಾಗಶಃ ಅವ್ರು ತಿಳ್ಕೊಂತಾರೆ ವಿನ ಪೂರ್ಣವಾಗಿ ಅವರು ತಿಳ್ಕೊಳ್ಳೋದಿಲ್ಲ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಆಮೇಲೆ ಯಾವುದು ಹಾಗಾದ್ರೆ ಪರಿಪೂರ್ಣವಾಗಿರುವಂತದ್ದು ಯಾವುದು ಅಂತಂದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ, ಪರಿಪೂರ್ಣ ಪರಾತ್ಪರ ಸತ್ಯನಾಗಿರುವ ದೇವೋತ್ತಮ ಪರಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದು ಪರಿಪೂರ್ಣವಾದಂತ ಒಂದು ಸಾಕ್ಷಾತ್ಕಾರ ಅಂತಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರವಾಗಿದೆ. ಯಾರು ಪರಿಪೂರ್ಣವಾಗಿ ನಾವು ಪರಾತ್ಪರವನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಂತಂದ್ರೆ ಅದು ಭಕ್ತಿ ಸೇವೆಯಿಂದ ಅಂತ ಸಹ ಇಲ್ಲಿ ಹೇಳ್ತಾ ಇದಾರೆ. ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವಂತ ಒಂದು ಭಕ್ತಿ ಸೇವೆಯ ಪ್ರಕ್ರಿಯೆ ಅದು ಪರಿಪೂರ್ಣವಾದಂತ ಒಂದು ಸತ್ಯವಾದಂತ ಒಂದು ಸಾಕ್ಷಾತ್ಕಾರವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅದು ಭಗವಾನ್ ಸಾಕ್ಷಾತ್ಕಾರವಾಗಿದೆ. ಆಮೇಲೆ ಯಾರು ಈ ಭಗವಾನ್ ಸಾಕ್ಷಾತ್ಕಾರವನ್ನ ಯಾರು ಮಾಡ್ಕೊಂತಾರೆಪ್ಪ ಅಂತಂದ್ರೆ, ಯಾರಿಗೆ ತೀವ್ರವಾದಂತಹ ಒಂದು ಜಿಜ್ಞಾಸೆ ಇರ್ತದೆ ಅಂತ ಒಬ್ಬ ಶಿಷ್ಯರು, ಮತ್ತೆ ಜ್ಞಾನ ವೈರಾಗ್ಯ ಸಂಪನ್ನರಾಗಿರುವಂತಹ ಅವರು ಅಂತವ್ರು ಈ ಭಗವಾನ್ ಸಾಕ್ಷಾತ್ಕಾರವನ್ನ ಮಾಡ್ಕೊಂತಾರೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅವ್ರು ಹೆಂಗೆ ಅರ್ಥ ಮಾಡ್ಕೊಂತಾರೆ ಅಂತಂದ್ರೆ, ಅವರು ವೇದಾಂತ ಶ್ರುತಿಗಳಿಂದ ಕೇಳ್ಬಿಟ್ಟು ಆಮೇಲೆ ಭಕ್ತಿಯುತವಾದಂತ ಒಂದು ಸೇವೆಯನ್ನ ಮಾಡುವ ಮೂಲಕ ಈ ಪರಾತ್ಪರ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಭಗವಾನ್ ಸಾಕ್ಷಾತ್ಕಾರವನ್ನ ಈ ರೀತಿಯಾಗಿ ಅವರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ, ಇಲ್ಲಿ ನಾವು 4 ರೀತಿಯ ಮನುಷ್ಯರಿದ್ದಾರೆ ಅಂತ ಹೇಳ್ತಾ ಇದಾರೆ. 4 ಮನುಷ್ಯ ರೀತಿಯ ಜೀವಿಗಳಿದ್ದಾರೆ. ಅವ್ರು ಯಾರ್ಯಾರಪ್ಪ ಅಂತಂದ್ರೆ, ಒಬ್ಬರು ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತೆ ಭಕ್ತರು. ಈ 4 ಜನ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಹೇಳ್ತಾ ಇದ್ರೆ ಏನಂದ್ರೆ, ಕರ್ಮಿಗಳು ಐಕವಾದಿಗಳಾದ್ರೆ ಅವರು ಕರ್ಮಿಗಳೇನಿರ್ತಾರಲ್ಲ ಇವರೆಲ್ಲರೂ ಸಹ ಐಕವಾದಿಗಳು. ಇನ್ನ ಉಳಿದಂತ 3 ಜನ ಏನಿದಾರಲ್ಲ ಅವರೆಲ್ಲರೂ ಸಹ ಅಲೌಕಿಕವಾದಿಗಳು ಅಂತಂದ್ರೆ ಜ್ಞಾನಿಗಳು, ಯೋಗಿಗಳು ಮತ್ತೆ ಭಕ್ತರು. ಇವರು ಅಲೌಕಿಕವಾದಿಗಳು ಅಂತ ಹೇಳ್ತಾ ಇದಾರೆ. ಹೆಂಗೆ ಅಂತಂದ್ರೆ ಇವ್ರು ಏನಂತಂದ್ರೆ ಪುರುಷೋತ್ತಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರಲ್ವಾ, ಅದರಿಂದ ಇವ್ರನ್ನ ಅಲೌಕಿಕವಾದಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಪರಮ ಪುರುಷೋತ್ತಮದ ಸಾಕ್ಷಾತ್ಕಾರ ಮಾಡ್ಕೊಂತಾರಲ್ಲ ಅಂತ ಭಕ್ತರನ್ನ 1ನೇ ದರ್ಜೆಯವರು ಅಂತ ಹೇಳ್ತಾರೆ. ಅಂತಂದ್ರೆ ಭಗವಾನ್ ಸಾಕ್ಷಾತ್ಕಾರವನ್ನು ಯಾರು ಮಾಡ್ಕೊಂತಾರಲ್ಲ ಅವರು 1ನೇ ದರ್ಜೆ ಭಕ್ತರು ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಏನಂತಂದ್ರೆ ಪರಾತ್ಪರವನ್ನ ಪರಮ ಪುರುಷನನ್ನ ಯಾವ ರೀತಿ ಅಂದ್ರೆ ಪರಿಪೂರ್ಣವಾಗಿ ಆಂಶಿಕವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡವರು 2ನೇ ದರ್ಜೆಯವರು ಅಂತ ಹೇಳ್ತಾ ಇದಾರೆ. ಅಂದ್ರೆ ಭಗವಂತನನ್ನ ಪರಮಾತ್ಮನನ್ನ ಯಾವ ರೀತಿಯಾಗಿ ಅಂತಂದ್ರೆ ಸ್ವಲ್ಪನೇ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ, ಅವ್ರನ್ನ 2ನೇ ದರ್ಜೆಯವರು ಅಂತ ಇಲ್ಲಿ ಹೇಳ್ತಾ ಇದಾರೆ. ಆಮೇಲೆ ಪರಾತ್ಪರ ಪುರುಷನ ಚೈತನ್ಯಾತ್ಮಕ ತೇಜೋ ವಲಯವನ್ನಷ್ಟೇ ಸಾಕ್ಷಾತ್ಕಾರ ಮಾಡಿಕೊಂಡವರು 3ನೇ ದರ್ಜೆಯವರು ಅಂತ ಹೇಳ್ತಾ ಇದಾರೆ. ಅಂತಂದ್ರೆ ಇಲ್ಲಿ ಭಗವಂತನನ್ನ ಅವರ ಒಂದು ತೇಜಸ್ಸು, ಅವರ ಒಂದು ಬೆಳಕು, ಜ್ಯೋತಿ ಅಷ್ಟೇ ಅಂತ ತಿಳ್ಕೊಂಡವರು ಅವರು 3ನೇ ದರ್ಜೆಯವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಭಗವದ್ಗೀತೆಯಲ್ಲಿ ನಾವು ಆಗ್ಲೇ ತಿಳ್ಕೊಂಡಿದೀವಿ, ಭಗವದ್ಗೀತೆಯಲ್ಲಿ ಏನಂತಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 3 ರೀತಿಯಾಗಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತ ನಾವು ತಿಳ್ಕೊಂಡಿದೀವಿ. ಆಮೇಲೆ ಬೇರೆ ವೈದಿಕ ಸಾಹಿತ್ಯಗಳು ಸಹ ಅದನ್ನೇ ಹೇಳ್ತಾ ಇದ್ದಾವೆ. ಇಲ್ಲಿ ಏನಂತಂದ್ರೆ ನಾವು ಮೇನ್ ಆಗಿ ಭಗವಾನ್ ಸಾಕ್ಷಾತ್ಕಾರನೇ ಟಾಪ್ ಮೋಸ್ಟ್ ಅಂತ ನಾವಿಲ್ಲಿ ತಿಳ್ಕೊಂತಾ ಇದೀವಿ ಅಲ್ವಾ. ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ,
ಕೃಷ್ಣನು ದೇವೋತ್ತಮ ಪರಮಪುರುಷನು ಅಭಿನ್ನ ಅಂತಂದ್ರೆ ಇವರಿಬ್ಬರಿಗೂ ಬೇರೆ ಇಲ್ಲ, ಇಬ್ರು ಸಹ ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಏನಂತಂದ್ರೆ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳುವಳಿಕೆಯು ಏನಿದೆಯಲ್ಲ ಅದು ಭಗವಾನ್ ಸಾಕ್ಷಾತ್ಕಾರ ಏನಿದೆಯಲ್ಲ ಅದು ಟಾಪ್ ಮೋಸ್ಟ್, ಅವನಿಗಿಂತ ಮೇಲೆ ಇನ್ನು ಯಾವುದು ಇಲ್ಲ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಆದ್ದರಿಂದಲೇ ಇಲ್ಲಿ ಗೀತೆ ಉದ್ದಕ್ಕೂ ಸಹ ಶ್ರೀ ಕೃಷ್ಣನನ್ನ ಭಗವಾನ್ ಅಂತಾನೆ ಹೇಳ್ತಾ ಇರ್ತಾರೆ. ಈಗ ನೋಡ್ರಿ, ನಾವು ಬೇರೆ ಅರ್ಜುನ ಉವಾಚ ಅಂತ ಹೇಳ್ತಾರೆ, ಅರ್ಜುನ ಮಾತಾಡಿದಾಗ ಅರ್ಜುನ ಉವಾಚ ಅಂತ ಹೇಳ್ತಾರೆ, ಧೃತರಾಷ್ಟ್ರ ಮಾತಾಡಿದಾಗ ಧೃತರಾಷ್ಟ್ರ ಉವಾಚ, ಸಂಜಯ್ ಮಾತಾಡಿದಾಗ ಸಂಜಯ್ ಉವಾಚ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬೇರೆ ಒಂದು ವೈದಿಕ ಗ್ರಂಥಗಳಲ್ಲೂ ಸಹ ಶಿವ ಪುರಾಣದಲ್ಲಿ ಶಿವ ಉವಾಚ ಅಂತ ಹೇಳ್ತಾರೆ, ಶಿವ ಭಗವಾನ್ ಮಾತಾಡಿದ್ರೆ. ಆಮೇಲೆ ಪಾರ್ವತಿ ಮಾತಾಡಿದ್ರೆ ಅವರು ಪಾರ್ವತಿ ಉವಾಚ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವ್ರವ್ರು ಮಾತಾಡಿದಾಗ ಆ ರೀತಿ ಹೆಸರನ್ನಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶ್ರೀಕೃಷ್ಣನ್ ಮಾತಾಡಿದಾಗ ಶ್ರೀ ಭಗವಾನ್ ಉವಾಚ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಭಗವಾನನು ಪರಮ ಸತ್ಯದಲ್ಲಿ ಅವನೇ ಅಂತಿಮ, ಟಾಪ್ ಮೋಸ್ಟ್ ಅವನೇ. ಆಮೇಲೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ನಾವು ಇದರಿಂದ ತಿಳ್ಕೊಬೇಕು. ಇವನಿಗೂ ಕೃಷ್ಣನಿಗೂ ಮತ್ತೆ ದೇವೋತ್ತಮ ಪರಮ ಪುರುಷನಿಗೂ ಯಾವುದೇ ಭೇದ ಇಲ್ಲ. ಭಗವಂತ ಅಂತಂದ್ರೆ ಶ್ರೀಕೃಷ್ಣನೇ ಅಂತ ನಾವು ತಿಳ್ಕೊಬೇಕು. ಇದೇ ಅಂತಿಮವಾದಂತ ಒಂದು ಸತ್ಯ ಅಂತ ನಾವು ತಿಳ್ಕೊಬೇಕು. ಈಗ ಭಗವಾನ್ ಅನ್ನೋದಕ್ಕೆ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಗೆ ಪರಾಶರ ಮುನಿಗಳು ಒಂದು ಯಾರು ವೇದವ್ಯಾಸರ ತಂದೆಯಾದಂತಹ ಪರಾಶರ ಮುನಿಗಳು ಇದ್ರ ಬಗ್ಗೆ ಹೇಳ್ತಾರೆ. ಭಗವಾನ್ ಅಂತ ಒಂದು ಸಂಸ್ಕೃತ ಅದಂತ ಒಂದು ಪದ ಆಗಿದೆ. ಅದ್ರಲ್ಲಿ ಇವರು ಪರಾಶರ ಮುನಿಗಳು ಇದು ಎಲ್ಲಿ ವಿಷ್ಣು ಪುರಾಣದಲ್ಲಿ ಒಂದು ಉಲ್ಲೇಖ ಕೊಟ್ಟಿದ್ದಾರೆ, ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನಂತಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯುಶ್ಚೈವ ಷಣ್ಣಂ ಭಗ ಇತಿಂಗನ ಅಂತಂದ್ರೆ ಇಲ್ಲಿ ಪರಾಶರ ಮುನಿಗಳು ಭಗವಾನ್ ಅಂತಂದ್ರೆ ಯಾರು, ನಾವು ಭಗವಾನ್ ಅಂತಂದ್ರೆ ಈ ರೀತಿಯಾದಂತ ಒಂದು ಕ್ವಾಲಿಫಿಕೇಶನ್ಸ್ ಇರ್ಬೇಕು ಅಂತ ಅಲ್ಲಿ ಪರಾಶರ ಮುನಿಗಳು, ವೇದವ್ಯಾಸರ ತಂದೆಯಾದಂತಹ ಪರಾಶರ ಮುನಿಗಳು ಹೇಳ್ತಾ ಇದ್ದಾರೆ. ವಿಷ್ಣು ಪುರಾಣ 6ನೇ ಕ್ಯಾಂಟು 5ನೇ ಚಾಪ್ಟರ್ 47ನೇ ಶ್ಲೋಕದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಇದನ್ನ ನಾವೀಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಏನಂತಂದ್ರೆ ಭಗವಾನ್ ಅಂತಂದ್ರೆ ಈ ಒಂದು ಕ್ವಾಲಿಟೀಸ್ ಇರ್ಬೇಕು. ಈಗ ನಾವಾಗ್ಲೇ ತಿಳ್ಕೊಂಡಿದೀವಿ ಭಗವಾನ್ ಅಂತಂದ್ರೆ ಯಾರು, ಕೃಷ್ಣ ಅಂತ ತಿಳ್ಕೊಂಡಿದೀವಿ. ಆ ಕೃಷ್ಣನಿಗೆ ಇವೆಲ್ಲವೂ ಸಹ ಪರಿಪೂರ್ಣವಾಗಿದ್ದಾವೆ ಅಂತ ನಾವು ಒಂದೊಂದು ಅವನ ಒಂದು ಐಶ್ವರ್ಯವನ್ನ ತಿಳ್ಕೊಂತ ಹೋಗೋಣ. ಏನಂತಂದ್ರೆ ಮೊದಲನೇದಾಗಿ ಐಶ್ವರ್ಯಸ್ಯ ಅಂತಂದ್ರೆ ಪೂರ್ಣ ಶಕ್ತಿ ಅವನಲ್ಲಿ. ಎಂತದು ಐಶ್ವರ್ಯ ಅಂತಂದ್ರೆ ಸಂಪತ್ತು. ಏನು ಅವನಲ್ಲಿ ಎಷ್ಟು ಸಂಪತ್ತಿದೆ ಅಂತಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಸಂಪತ್ತನ್ನ ಹೊಂದಿದವರಿದ್ದಾರೆ, ಎಷ್ಟೋ ಜನ ಇದ್ದಾರೆ. ನಾವು ನೋಡ್ತೀವಿ ಬಿಲ್ ಗೇಟ್ಸ್ ಇರ್ಬೋದು, ಮತ್ತೆ ಮುಖೇಶ್ ಅಂಬಾನಿ, ಅವರೆಲ್ಲರೂ ಸಹ ಈ ನಾವು ಭೌತಿಕ ಜಗತ್ತಿನಲ್ಲಿರುವಂತಹ ಆಗರ್ಭ ಶ್ರೀಮಂತರು ಅಂತ ಹೇಳ್ತೀವಿ ಅಲ್ವಾ. ಅವ್ರ ಹತ್ರ ಇರುವಷ್ಟು ಸಂಪತ್ತು ಯಾರ ಹತ್ರ ಇಲ್ಲ ಅಂತ ಹೇಳ್ತೀವಿ. ಅದೇ ಸ್ವಾಮಿ ಜೊತೆ ಅವರ ಒಂದು ಸಂಪತ್ತನ್ನು ಹೋಲಿಸಿದ್ರೆ ಏನೂ ಇಲ್ಲ, ಅಷ್ಟು ಐಶ್ವರ್ಯವಂತ ಸ್ವಾಮಿ ಆಗಿದ್ದಾನೆ, ಭಗವಂತ ಶ್ರೀಕೃಷ್ಣ ಆಗಿದ್ದಾನೆ. ಇದನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದಂತಂದ್ರೆ, ಈಗ ಎಲ್ಲರಿಗೂ ಗೊತ್ತಿದೆ ಭಗವಂತನಿಗೆ ಕೃಷ್ಣನಿಗೆ 16,108 ಜನ ಹೆಂಡತಿಯರಿದ್ದಾರೆ. ಅವರಿಗೆ ಅವ್ರಿಗೆ ಒಂದು ಭವ್ಯವಾದಂತಹ ಅರಮನೆಗಳನ್ನ ಅವ್ರು ಕಟ್ಟಿಸಿರ್ತಾರೆ. ನಮ್ ತರ ಇಟ್ಟಿಗೆ ಸಿಮೆಂಟ್ ಮನೆಗಳಲ್ಲ, ಭವ್ಯವಾದಂತಹ ಬಂಗ್ಲೆಗಳು, ಅರಮನೆಗಳು. ಅವು ವಜ್ರ ವೈಢೂರ್ಯದಿಂದ ಬಂಗಾರದಿಂದ ಕೂಡಿರುವಂತಹ ಒಂದು ಅರಮನೆಗಳಾಗಿರ್ತವೆ. ಅಂತ ಒಂದು ಐಶ್ವರ್ಯವಂತ ಸ್ವಾಮಿ ಆಗಿದ್ದಾನೆ. ಆಮೇಲೆ ಅವ್ರಿಗೆ ಮಕ್ಕಳು ಒಬ್ಬೊಬ್ಬರಿಗೆ 10 ಜನ ಮಕ್ಕಳು ಅಂತಂದ್ರು 1,00,000 ದಾಟುತ್ತೆ ಅವರ ಒಂದು ಸಂತಾನ. ಅವರನ್ನ ಮೇಂಟೈನ್ ಮಾಡೋದು ಅಂತಂದ್ರೆ ಸುಲಭನಾ ಅಲ್ವಾ. ಅದನ್ನ ನಾವು ಉಳಿಸ್ಕೊಳ್ಳಕ್ಕೂ ಆಗೋದಿಲ್ಲ, ಅಷ್ಟು ಐಶ್ವರ್ಯವಂತ ಸ್ವಾಮಿ ಇದ್ದಾನೆ. ಏನಂತಂದ್ರೆ ಈ ರೀತಿಯಾಗಿ ಐಶ್ವರ್ಯವಂತ ಸ್ವಾಮಿ ಆಗಿದ್ದಾನೆ ಅಂತ ನಾವು ತಿಳ್ಕೊಬೇಕು. ಆಮೇಲೆ ನೆಕ್ಸ್ಟ್ 2ನೇದು ವೀರ್ಯಸ್ಯ ಅಂತಂದ್ರೆ ಅವನ ಶಕ್ತಿವಂತ ಅಲ್ವಾ. ಎಂತ ಒಂದು ಶಕ್ತಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ. ನಾವು ಇದನ್ನ ಶ್ರೀಕೃಷ್ಣನ ಲೀಲೆಗಳಲ್ಲಿ ನಾವೆಲ್ಲನೂ ಸಹ ನೋಡ್ತೇವೆ, ಯಾವ ರೀತಿಯಾಗಿ
ಕೃಷ್ಣ ಶಕ್ತಿವಂತ ಅಂತಂದ್ರೆ ಕೆಲವೇ ದಿನಗಳು ಅಂದ್ರೆ ಒಂದು ವಾರದ ಒಳಗಿನ ಮಗು ಪೂತನೆಯನ್ನ ಸಂಹಾರ ಮಾಡಿರ್ತಾನೆ ಭಗವಂತ. ಅಷ್ಟು ದೊಡ್ಡ ರಾಕ್ಷಸ ಪೂತನೆಯನ್ನ ಸಂಹಾರ ಮಾಡಿರ್ತಾನೆ. ಆಮೇಲೆ ತೃಣಾವರ್ತ, ಅಘಾಸುರ, ಶಕಟಾಸುರ, ಇಷ್ಟು ಈಸಿಯಾಗಿ ಅವ್ರನ್ನೆಲ್ಲನೂ ಸಹ ಭಗವಂತ ಸಂಹಾರ ಮಾಡ್ತಾ ಇರ್ತಾನೆ. ಅಷ್ಟು ಶಕ್ತಿವಂತ ಸ್ವಾಮಿ ಭಗವಂತ. ಆಮೇಲೆ ಗೋವರ್ಧನ ಒಂದು ಬೆಟ್ಟವನ್ನ ತನ್ನ ಒಂದು ಕಿರು ಬೆರಳಿನಲ್ಲಿ 7 ದಿನಗಳ ಕಾಲ ಅಂತಂದ್ರೆ 7 ದಿನ ಹಗಲು ಮತ್ತೆ ರಾತ್ರಿ, 7 ದಿನ ಹಗಲು 7 ದಿನ ರಾತ್ರಿ ಅಷ್ಟು ಕಿರು ಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನ ಎತ್ತಿ ಹಿಡ್ದಿರ್ತಾನೆ. ಅಂತಹ ಒಂದು ಶಕ್ತಿವಂತ ಸ್ವಾಮಿಯಾಗಿದ್ದಾನೆ, ಪರಿಪೂರ್ಣವಾದಂತಹ ಒಂದು ಶಕ್ತಿ. ಆಮೇಲೆ ಯಶಸ್ಸಹ ಅಂತಂದ್ರೆ ಕೀರ್ತಿ. ಅವನ ಒಂದು ಕೀರ್ತಿ ಎಂತದ್ದು ಅಂತಂದ್ರೆ ನಾವು ಈ ಭೂಲೋಕದಲ್ಲಿ ನೋಡ್ತೀವಿ ಅಂತಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನೋಡ್ತೀವಿ. ಈಗ ಧೋನಿ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಆಮೇಲೆ ವಿರಾಟ್ ಕೊಹ್ಲಿ, ಇವರೆಲ್ಲರೂ ಸಹ ಕೀರ್ತಿಯನ್ನ ಪಡೆದಿದ್ದಾರೆ. ಎಲ್ಲಿ ಈ ಭಾರತದಲ್ಲಿ ಅಥವಾ ಬೇರೆ ಒಂದು ದೇಶಗಳಲ್ಲಿ ಅವರ ಒಂದು ಕೀರ್ತಿ ಇರ್ತದೆ ಅಲ್ವಾ, ಅಷ್ಟೇ ಅವ್ರದ್ದು ಸೀಮಿತ. ಆದ್ರೆ ಭಗವಂತನ ಒಂದು ಕೀರ್ತಿ ಎಂತದ್ದು ಅಂತಂದ್ರೆ ಇಡೀ 3 ಲೋಕ ಅಲ್ಲ, ಇಡೀ ಬ್ರಹ್ಮಾಂಡಗಳಲ್ಲೆಲ್ಲ ಸಹ ಭಗವಂತನನ್ನ ಹಾಡಿ ಹೊಗಳ್ತಾರೆ, ಅವನ ಒಂದು ಕೀರ್ತಿಯನ್ನ ಹೊಗಳ್ತಾರೆ. ಅವನು ಎಲ್ಲರಿಗೂ ಸಹ ಎಲ್ಲಾ ಲೋಕಗಳಿಗೂ ಸಹ ಅವನ ಬಗ್ಗೆ ಗೊತ್ತಿದೆ. ಇಂತಹ ಒಂದು ಕೀರ್ತಿವಂತ ಸ್ವಾಮಿ ಭಗವಂತ ಆಗಿದ್ದಾನೆ. ಆಮೇಲೆ ಶ್ರೀಯಃ ಅಂತಂದ್ರೆ ಸೌಂದರ್ಯ. ಅವನ ಸೌಂದರ್ಯ ಎಂತದ್ದು ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ ಈಗ ಭೌತಿಕದಲ್ಲಿ ಏನಂತಂದ್ರೆ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಅಂತ ಎಷ್ಟು ಜನ ಸುಂದರಿಯರಿರ್ತಾರೆ. ಇದುವರೆಗೆ ಐಶ್ವರ್ಯ ರಾಯ್ ತುಂಬಾ ಸುಂದರಳು ಅಂತ ಹೇಳ್ತಾರೆ. ಎಷ್ಟು ದಿನ ಅದು ಕೇವಲ ಒಂದು 40-50 ವರ್ಷ ಅಂತಂದ್ರೆ ಹೆಚ್ಚಾಯ್ತು ಅಲ್ವಾ, ಅಂತಹ ಸೌಂದರ್ಯ ಅವ್ರದ್ದು. ಆಮೇಲೆ ಇವರು ಭೂಲೋಕದಲ್ಲಿರುವಂತಹ ಒಂದು ಸೌಂದರ್ಯಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಸ್ವರ್ಗಲೋಕದಲ್ಲಿರುವಂತಹ ಅಪ್ಸರೆಯರಿಗಿರ್ತದೆ. ಅಂತಂದ್ರೆ ರಂಭ, ಮೇನಕ, ಚಿಲೋತ್ತಮ ಇರ್ತಾರಲ್ಲ, ಅವರು ಸಹ ಸುಂದರಿಯರು, ಇವ್ರಿಗಿಂತ ಸ್ವಲ್ಪ ಸುಂದರವಾಗಿರ್ತಾರೆ. ಆದ್ರೆ ಭಗವಂತ ಎಲ್ಲರಿಗಿಂತನೂ ಸಹ ಸುಂದರವಾಗಿದ್ದಾನೆ ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಹೇಗೆ ಎಂತ ಸುಂದರವಂತ ಅಂತಂದ್ರೆ ಭಗವಂತನಿಗೆ ಇಲ್ಲಿ ನೋಡ್ಬೋದು ನಾವು ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಸ್ವಾಮಿ ಯುದ್ಧ ಮಾಡ್ಬೇಕಾದ್ರೆ ಎಷ್ಟು ವರ್ಷಗಳು? 120 ವರ್ಷಗಳು. ಆದ್ರೆ ಭಗವಂತ ಹೆಂಗ್ ಕಾಣಿಸ್ತಾ ಇದ್ದಾನೆ? ಇನ್ನ 16 ವರ್ಷದ ಯುವಕನಂತೆ ಅವನು ಕಾಣಿಸ್ತಾ ಇದ್ದಾನೆ. ಅಂತಹ ಒಂದು ಸೌಂದರ್ಯವಂತ ಸ್ವಾಮಿ ಭಗವಂತನಾಗಿದ್ದಾನೆ. ಆಮೇಲೆ ನಮ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವನ್ ಹೇಳ್ತಾನೆ ಏನಂತಂದ್ರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತಂದ್ರೆ ಅಲ್ಲಿ ಕಂದರ್ಪ ಅಂತಂದ್ರೆ ಮನ್ಮಥ. ಮನ್ಮಥ ಇದಾನಲ್ಲ, ಅಂತ ಕೋಟಿ ಮನ್ಮಥಗಳು ಬಂದ್ರು ಸಹ ಭಗವಂತನ ಒಂದು ಅಂತದ ಮುಂದೆ, ಅವನ ಒಂದು ಸೌಂದರ್ಯ ಮುಂದೆ ಏನೂ ಇಲ್ಲ ಅಂತ ಇಲ್ಲಿ ಯಾರು ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ. ಅಂತ ಒಂದು ಸೌಂದರ್ಯ ಭಗವಂತನದ್ದು. ಸರಿ, ಏನಾಯ್ತಂದ್ರೆ ಮನ್ಮಥ ಟೆಸ್ಟ್ ಮಾಡ್ಲಿಕ್ಕೆ ಬರ್ತಾನಂತೆ. ನಾನು ಶಿವನನ್ನ ಮೋಹಿಸಿದ್ದೇನೆ, ಶಿವನು ಸಹ ನನ್ನಿಂದ ಮೋಹಗೊಂಡಿದ್ದಾನೆ, ಬ್ರಹ್ಮದೇವರು ಸಹ ನನ್ನಿಂದ ಮೋಹಗೊಂಡಿದ್ದಾರೆ. ನಾನು ಕೃಷ್ಣನನ್ನು ಸಹ ನನ್ನ ಒಂದು ಅಂದದಿಂದ, ನನ್ನ ಒಂದು ಸೌಂದರ್ಯದಿಂದ ಮೋಹಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದಾಗ ಅಲ್ಲಿ ಮನ್ಮಥ ಒಂದ್ ಕಡೆ ನಿಂತಿರ್ತಾನಂತೆ. ನಿಂತ್ಕೊಂಡು ಸ್ವಾಮಿ ಬರೋದನ್ನ ನೋಡ್ತಾ ಇರ್ತಾನೆ. ಸ್ವಾಮಿ ಬರ್ತಾರ ಏನೋ ಅಂತ. ಅವಾಗ ಬರ್ತಾರೆ ಸ್ವಾಮಿ ಶ್ರೀಕೃಷ್ಣ. ಬರ್ಬೇಕಾದ್ರೆ ನೋಡ್ತಾರೆ ಮನ್ಮಥ. ನೋಡ್ಬಿಟ್ಟು ಪ್ರತಿ ಒಂದು ಅಂಗನು ಸಹ ಹೇಗಿರುತ್ತೆ ಅಂತಂದ್ರೆ ದಿವ್ಯವಾಗಿರುತ್ತೆ. ಪ್ರತಿ ಒಂದು ಅಂಗನು ಸಹ ಆ ದಿವ್ಯತೆ, ತುಂಬಾ ದಿವ್ಯವಾಗಿರುವಂತಹ ಒಂದು ಸೌಂದರ್ಯ, ಒಂದು ಪ್ರತಿ ಒಂದು ಅಂಗನು ಸಹ ದಿವ್ಯವಾಗಿರೋದನ್ನ ನೋಡ್ಬಿಟ್ಟು ಈ ಮನ್ಮಥಗೆ ಏನಾಗ್ತಾನೆ, ಇಲ್ಲಿ ಕೃಷ್ಣನನ್ನ ಆಕರ್ಷಣೆ ಮಾಡ್ಬೇಕು ಅಂತ ಬಂದ. ಆದ್ರೆ ಇಲ್ಲಿ ಏನಾಗದ, ಮನ್ಮಥ ಅವನೇ ಭಗವಂತನ ಒಂದು ಸೌಂದರ್ಯವನ್ನ ನೋಡ್ಬಿಟ್ಟು ಅವನೇ ಒಂದು ಮೂರ್ಛೆ ಹೋಗ್ಬಿಡ್ತಾನೆ. ಇಲ್ಲಿ ನಾವು ಬೃಂದಾವನದಲ್ಲಿ ಅದು ನೋಡ್ಬೋದು. ಮನ್ಮಥಹರ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದೆ. ಅಂತಂದ್ರೆ ಮನ್ಮಥನನ್ನೇ ಸೋಲಿಸಿರುವಂತಹ ಒಂದು ಸೌಂದರ್ಯ ಸ್ವಾಮಿದು ಅಂತ. ಅಂದ್ರೆ ಆಕರ್ಷತಿ ಇತಿ ಕೃಷ್ಣ ಅಂತ ಹೇಳ್ತೀವಿ. ಅಂತಂದ್ರೆ ಕೃಷ್ಣ ಅಂತಂದ್ರೆ ಸರ್ವಾಕರ್ಷಕ ಅಲ್ವಾ, ಅಂತ ಒಂದು ಸೌಂದರ್ಯ ಸ್ವಾಮಿದು. ಇದು ಸಂಪೂರ್ಣವಾಗಿರುವಂತದ್ದು. ಭಗವಾನ್ ಅಂತಂದ್ರೆ ಈ ಲಕ್ಷಣಗಳು ಪರಿಪೂರ್ಣವಾಗಿರ್ಬೇಕು ಅಂತ ನಾವು ತಿಳ್ಕೊಬೇಕು. ಆಮೇಲೆ ಜ್ಞಾನ, ಭಗವಂತನ ಒಂದು ಜ್ಞಾನ ಯಾವ ರೀತಿ ಆಗಿದೆ ಅಂತಂದ್ರೆ ಈಗ ನಾವು ಭಗವದ್ಗೀತೆಯನ್ನ ನೋಡ್ತೇವೆ. ಭಗವದ್ಗೀತೆ ಸಾಮಾನ್ಯವಾಗಿ ನಾವು
ಓದ್ತಾ ಇರ್ತೀವಿ, ಓದ್ರೆ ಅಷ್ಟು ಫಾಸ್ಟ್ ಆಗಿ ನಮ್ಗೆ ಅರ್ಥ ಆಗುದಿಲ್ಲ ಅಲ್ವಾ. ಅಂತ ಒಂದು ಭಗವದ್ಗೀತೆಯನ್ನ ಸ್ವಾಮಿ ಕೊಟ್ಟಿದ್ದಾನೆ, ಅಂತ ಒಂದು ಜ್ಞಾನವನ್ನ ಕೊಟ್ಟಿರುವಂತ ಭಗವಂತ, ಅವನ ಜ್ಞಾನ ಹೇಗಿರ್ಬೋದು ಅಲ್ವಾ. ಆಮೇಲೆ ಎಲ್ಲಾ ವೇದಗಳು ಸಹ ಭಗವಂತನಿಂದ ಬಂದಿರುವಂತದ್ದು ಅಂತ ನಾವು ಈ ರೀತಿಯಾಗಿ ಅವನ ಜ್ಞಾನವನ್ನ ತಿಳ್ಕೊಬಹುದು. ಪರಿಪೂರ್ಣವಾದಂತ ಒಂದು ಜ್ಞಾನ ಆಗಿದೆ. ಆಮೇಲೆ ವೈರಾಗ್ಯ, ಅವನ ವೈರಾಗ್ಯ ಅಂತಂದ್ರೆ ಯಾವ್ದ್ರ ಮೇಲೆ ಸಹ ಅಟ್ಯಾಚ್ಮೆಂಟ್ ಇಲ್ಲ. ಸ್ವಾಮಿಗೆ 16,108 ಜನ ಹೆಂಡತಿಯರಿದ್ದಾರೆ, ಆದ್ರೆ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳ್ತಾನೆ ಸ್ವಾಮಿ. ಆಮೇಲೆ ಎಷ್ಟು ಜನ ಮಕ್ಕಳು, ಎಷ್ಟು ಶ್ರೀಮಂತ, ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಸಹ ಸ್ವಾಮಿಗೆ ಅಟ್ಯಾಚ್ಮೆಂಟ್ ಅನ್ನೋದೇ ಇರೋದಿಲ್ಲ ಅಂತ ನಾವು ತಿಳ್ಕೊಬೇಕು. ಆಮೇಲೆ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದಾನೆ. ಈ ಎಲ್ಲಾನು ಸಹ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ್ಮೇಲೆ ಅಂತಾನೆ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ. ಅಂತಹ ವೈರಾಗ್ಯ ಸ್ವಾಮಿದಾಗಿದೆ. ಅದೇ ನಾವೇನಾದ್ರೂ ಒಂದು ಸೈಟ್, ಒಂದು ಮನೇನೋ, ಒಂದು ಏನೋ ವೆಹಿಕಲ್ ತಗೊಂಡ್ರೆ ಇದು ನಂದು ಅಂತ ನಾವೆಷ್ಟು ಅಟ್ಯಾಚ್ಮೆಂಟ್ ಆಗಿರ್ತೀವಿ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಅಂತ ಎಷ್ಟು ಅಟ್ಯಾಚ್ಮೆಂಟ್ ಆಗಿರ್ತೀವಿ ಅಲ್ವಾ. ಆದ್ರೆ ಸ್ವಾಮಿದು ಆ ರೀತಿ ಎಷ್ಟು ಇದ್ರೂ ಸಹ ಅವನು ನನ್ಗೇನು ಇಲ್ಲ, ನಂದೇನು ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ವೈರಾಗ್ಯದಿಂದ ಇರ್ತಾನೆ ಸ್ವಾಮಿ ಅಂತ ನಾವು ತಿಳ್ಕೊಬಹುದು. ಈ ರೀತಿಯಾಗಿ ಈ 6 ವಿಭೂತಿಗಳನ್ನ ಯಾರು ಪರಿಪೂರ್ಣವಾಗಿ ಹೊಂದಿರ್ತಾರೋ ಅವರೇ ಭಗವಾನ್ ಅಂತ ನಮ್ಗೆ ಪರಾಶರ ಮುನಿಗಳು ಹೇಳ್ತಾ ಇದ್ದಾರೆ. ಈ 6 ವಿಭೂತಿಗಳನ್ನ ಯಾರು ಪರಿಪೂರ್ಣವಾಗಿದ್ದಾರೆ, ಈಗ ನಾವು ಭೌತಿಕ ಜಗತ್ತಿನಲ್ಲಿ ನೋಡ್ತೀವಿ, ಯಾವ್ದೋ ಒಂದು ಲಕ್ಷಣ ಇರ್ಬೋದು, ಅಂತಂದ್ರೆ 1-2 ಇರ್ಬೋದು. ಈಗ ಐಶ್ವರ್ಯವಂತರಾಗಿರ್ಬೋದು, ಇಲ್ಲ ಸೌಂದರ್ಯವಂತರಾಗಿರ್ಬೋದು, ಇಲ್ಲ ಶಕ್ತಿವಂತರಾಗಿರ್ಬೋದು. ಈ ರೀತಿಯಾಗಿ ಅವರಲ್ಲಿ 1-2 ಕ್ವಾಲಿಟೀಸ್ ಇರ್ತವೆ ಅಷ್ಟೇ. ಆದ್ರೆ ಭಗವಂತನಿಗೆ ಎಲ್ಲಾ ಪೂರ್ಣವಾದಂತ ಒಂದು 6 ಐಶ್ವರ್ಯಗಳು ಸಂಪೂರ್ಣವಾಗಿ ಪಡೆದಿದ್ದಾನೆ ಸ್ವಾಮಿ ಶ್ರೀ ಕೃಷ್ಣ ಪರಮಾತ್ಮ. ಇದಕ್ಕೆ ಇನ್ನೂ ಸಹ ನಾವು ನೋಡ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂತಂದ್ರೆ, ಇದಕ್ಕಿನ್ನ ಪುಷ್ಟಿಯನ್ನು ಕೊಡುವಂತಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ ಭಗವಾನ್ ಅಂತಂದ್ರೆ ಏನು, ಭಗವಂತ ಅಂತಂದ್ರೆ ಯಾರು ಅಂತಂದ್ರೆ ಬ್ರಹ್ಮದೇವರು ಹೇಳ್ತಾ ಇದ್ರೆ ಏನಂದ್ರೆ, ಶ್ರೀ ಕೃಷ್ಣನು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಬ್ರಹ್ಮನೇ ನಿರ್ಣಯಿಸ್ತಾ ಇದ್ದಾನೆ. ಯಾರು ಸಹ ಅವನಿಗೆ ಸರಿಸಮಾನರಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನನ್ನು ಮೀರಿಸೋರು ಸಹ ಯಾರೂ ಇಲ್ಲ, ಅವನು ಆದಿಪ್ರಭು ಅಥವಾ ಭಗವಾನ್ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮದೇವರು. ಗೋವಿಂದ ಅಂತ ಅವನ ಹೆಸರು ಆಗಿದೆ. ಮತ್ತೆ ಎಲ್ಲಾ ಕಾರಣಗಳ ಕಾರಣನು ಶ್ರೀಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಸಂಹಿತೆಯಲ್ಲಿ 5ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿ ಗೋವಿಂದ ಸರ್ವ ಕಾರಣ ಕಾರಣಂ ಅಂತಂದ್ರೆ ಭಗವಾನನ ಗುಣಗಳನ್ನು ಹೊಂದಿರುವವರು ಅನೇಕರಿದ್ದಾರೆ, ಆದರೆ ಕೃಷ್ಣನೇ ಸರ್ವಶ್ರೇಷ್ಠರಾದಂತವ್ರು. ಏಕಂತಂದ್ರೆ ಅವನನ್ನು ಮೀರಿಸಬಲ್ಲವರು ಯಾರೂ ಇಲ್ಲ. ಅವನು ಪರಮ ಪುರುಷನಾಗಿದ್ದಾನೆ. ಅವನ ಶರೀರ ನಿತ್ಯವಾಗಿರುವಂತದ್ದು ಹಾಗೂ ಜ್ಞಾನ ಮತ್ತು ಆನಂದದಿಂದ ಅವನ ಒಂದು ತುಂಬಿ ಕಾಡ್ತಾ ಇರುವಂತದ್ದು. ಅವನೇ ಅನಾದಿ ಪ್ರಭು ಗೋವಿಂದ ಮತ್ತು ಎಲ್ಲಾ ಕಾರಣಗಳ ಕಾರಣನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಭಗವಂತನ ಬಗ್ಗೆ. ಆಮೇಲೆ ಇನ್ನ ಭಾಗವತದಲ್ಲಿ ಸಹ ಇನ್ನೊಂದು ಹೇಳ್ತಾರೆ ಏನಂತಂದ್ರೆ, 1ನೇ ಸ್ಕಂದ 3ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಹೇಳ್ತಾ ಇದಾರೆ ಏನಂತಂದ್ರೆ, ಏತೆ ಚಾಂ ಸಕಲ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ನುಡಯಂತಿ ಯುಗೆ ಯುಗೆ. ನೋಡ್ರಿ, ಇಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಭಗವಂತ, ಅವನೇ ಸ್ವಯಂ ಭಗವಂತ, ಅವನಿಗಿಂತ ಇಲ್ಲ ಮೇಲೆ ಬೇರೆ ಯಾರು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಇಲ್ಲಿ ದೇವೋತ್ತಮನ ಅವತಾರಗಳೆಲ್ಲವೂ ಸಹ ಪರಮ ಪ್ರಭುವಿನ ಸ್ವಾಂಶ ವಿಸ್ತರಣೆಗಳು. ಅಂತಂದ್ರೆ ಇಲ್ಲಿ ಏನ್ ತಿಳ್ಕೊಬೇಕು ನಾವು, ಬೇರೆ ಅವತಾರಗಳೆಲ್ಲ ಏನಿದಾವಲ್ಲ, ರಾಮ ಮತ್ತೆ ನರಸಿಂಹ, ವಾಮನ, ಪರಶುರಾಮ, ಈ ರೀತಿಯಾದಂತ ಒಂದು ಅವತಾರಗಳು ಏನಿದಾವಲ್ಲ ಅವೆಲ್ಲವನ್ನು ಸಹ ಕೃಷ್ಣನ ಸ್ವಾಂಶ ವಿಸ್ತರಣೆಗಳಾಗಿದ್ದಾವೆ. ಅಂತಹ ಒಂದು ಸ್ವಾಂಶ ವಿಸ್ತರಣೆಗಳ ಅಂಶಗಳು ಸಹ ಆಗಿರ್ತವೆ. ಆದ್ರೆ ಕೃಷ್ಣನೇ ಸ್ವಯಂ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಭಾಗವತದಲ್ಲಿ ಹೇಳ್ತಾ ಇದೆ. ಅದನ್ನ ನಾವು
ಒಪ್ಕೋಬೇಕಷ್ಟೇ. ಈ ರೀತಿಯಾಗಿ ಸ್ವಯಂ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಭಗವಾನ್ ಅಂತ ಅದನ್ನ ನಾವು ಒಪ್ಕೋಬೇಕು. ಆಮೇಲೆ ಯಾವ ರೀತಿಯಾಗಿ ನಾವು ಯಾವುದೇ ರೀತಿಯಾದಂತ ಒಂದು ಡೌಟ್ ಪಡ್ದೇನೆ ಒಪ್ಕೋಬೇಕು. ಭಗವಂತ ಏನ್ ಬೇಕಾದ್ರೂ ಮಾಡ್ತಾನೆ, ಸರ್ವ ಕಾರಣನು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರ್ಬೋದು. ಏನಂತಂದ್ರೆ ಒಂದು ಊರಿನಲ್ಲಿ ಒಬ್ಬ ಚಪ್ಪಲಿ ಹೊಲೆಯವನಿರ್ತಾನೆ. ಚಪ್ಪಲಿ ಹೊಲೆಯವನಿದ್ದಾಗ ಒಂದು ಆಲದ ಮರದ ಕೆಳಗೆ ಚಪ್ಪಲಿ ಹೊಲ್ಕೊಂತ ಕೂತ್ಕೊಂಡಿರ್ತಾನೆ. ಯಾವಾಗ್ಲೂ ಸಹ ಅವನು ಭಕ್ತನಾಗಿರ್ತಾನೆ, ಶುದ್ಧ ಭಕ್ತ. ಯಾವಾಗ್ಲೂ ಸಹ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ರೀತಿಯಾಗಿ ಯಾವಾಗ್ಲೂ ಸಹ ಭಗವಂತನ ಒಂದು ನಾಮವನ್ನ ಸ್ಮರಿಸ್ಕೊಂತ ಅವನ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಇರ್ತಾನೆ. ಆ ದಿನ ಒಂದಿನ ನಾರದ ಮುನಿಗಳು ಆ ಊರಿಗೆ ಬರ್ತಾರೆ. ಆ ಊರಿಗೆ ಬಂದಾಗ ಇವ್ನ್ ಭಕ್ತ ಅಲ್ವಾ, ಇವನ ಹತ್ರ ಹೋಗ್ ಬರೋಣ ಅಂತ ಅಂದ್ಬಿಟ್ಟು ನಾರದ ಮುನಿಗಳು ಹೋಗ್ತಾರೆ ಆ ಚಪ್ಪಲಿ ಹೊನೆಯವನ ಹತ್ರ. ಹೋದಾಗ ಅವರು ತುಂಬಾ ವಿನಮ್ರದಿಂದ ನಾರದ ಮುನಿಗಳಿಗೆ ಪ್ರಣಾಮಗಳನ್ನ ಮಾಡ್ತಾರೆ. ಪ್ರಣಾಮಗಳನ್ನ ಮಾಡಿ ಎಲ್ಲಾ ಕುಶಲೋಪಚಾರಗಳನ್ನ ಅವ್ರ ಹತ್ರ ವಿಚಾರಿಸ್ಕೊಂತಾರೆ. ನಾರದ ಮುನಿಗಳೇ ಬಂದಿರಾ, ಚೆನ್ನಾಗಿದ್ದೀರಾ, ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ತುಂಬಾ ವಿನಮ್ರದಿಂದ ಭಕ್ತನಲ್ವಾ ಅವನು ಬರ ಮಾಡ್ಕೊಂಡು ಅವ್ರಿಗೆ ಒಂದು ಆಸನ ಕೊಟ್ಟು ಎಲ್ಲಾನು ಸಹ ಮಾತಾಡಿಸ್ತಾರೆ. ಆಮೇಲೆ ನಾದರು ಸಹ ಎಲ್ಲಾನು ಸಹ ವಿಚಾರಿಸ್ತಾರೆ, ಅವನಿಂದ ಭಕ್ತಿ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ವಿಚಾರಿಸ್ಕೊಂಡು ಮತ್ತೆ ಹೊರಡ್ತಾರೆ. ನಾರದ ಮುನಿಗಳು ಹೊರಡ್ಬೇಕಾದ್ರೆ ಈ ಚಪ್ಪಲಿ ಹೊಲೆಯವನು ಇದ್ದಾನಲ್ಲ, ಅವ್ನು ಕೇಳ್ತಾನೆ, ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ಪಯಣ ವೈಕುಂಠಕ್ಕೇನಾ ಸ್ವಾಮಿ ಅಂತ. ಹೌದು, ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾರದ್ರು ಹೇಳ್ತಾರೆ. ಹಾಗಾದ್ರೆ ನೀವು ವೈಕುಂಠಕ್ಕೆ ಹೋದಾಗ ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಕೇಳ್ಕೊಂಡು ಬನ್ನಿ ಸ್ವಾಮಿ ಹತ್ರ ಅಂತ. ಏನ್ ಕೇಳ್ಬೇಕು ಅಂತಂದ್ರೆ, ನಾನು ಯಾವಾಗ ಭಗವದ್ಧಾಮಕ್ಕೆ ಬರ್ತೀನಿ, ಯಾವಾಗ ನಾನು ವೈಕುಂಠಕ್ಕೆ ಬರ್ತೀನಿ ಅಂತ ಕೇಳ್ಕೊ ಬನ್ನಿ ಸ್ವಾಮಿ ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾರದ ಮುನಿಗಳು ಬರ್ತಾರೆ. ಆಮೇಲೆ ನೆಕ್ಸ್ಟ್ ಮುಂದೆ ಇನ್ನ ಸ್ವಲ್ಪ ಅದೇ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ತುಂಬಾ ಮಹಾನ್ ಪಂಡಿತ. ಅವನು ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಎಲ್ಲಾ ಶಾಸ್ತ್ರಗಳನ್ನ ಓದ್ಕೊಂಡಿರ್ತಾನೆ. ಭಗವಂತನ ಸೇವೆಯನ್ನ ಎಲ್ಲ ಸಹ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಅದ್ರಿಂದ ಎಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಹಂಕಾರ ಇರ್ತದೆ. ಅವನ ಹತ್ರ ಹೋಗ್ತಾನೆ. ಅವನ ಹತ್ರನು ಸಹ ನಾರದ ಮುನಿಗಳು ಹೋಗ್ತಾರೆ. ಏನಂತಂದ್ರೆ ಅವಾಗ ಹೋದಾಗ ಆ ಬ್ರಾಹ್ಮಣ ಏನಿದ್ದಾನಲ್ಲ, ಅವನ್ ಬರ ಮಾಡ್ಕೊಳ್ಳೋ ವಿಧಾನನೇ ಸ್ವಲ್ಪ ಗರ್ವದಿಂದ ಇರುತ್ತದೆ. ಇದನ್ನ ನಾರದ ಮುನಿಗಳು ಅಬ್ಸರ್ವ್ ಮಾಡ್ತಾರೆ. ಅವಾಗ ಕುತ್ಕೊಂಡು ಅವನು ಸಹ ಆ ಬ್ರಾಹ್ಮಣನು ಸಹ ಎಲ್ಲಾನು ಸಹ ನಾರದ ಮುನಿಗಳಿಗೆ ಕೇಳ್ತಾರೆ, ಹೇಗಿದ್ದೀರಾ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಕುಶಲೋಪಚಾರಗಳನ್ನ ವಿಚಾರಿಸ್ಕೊಂಡು ಆಮೇಲೆ ನಾದ್ರು ಸಹ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಇನ್ನೇನ್ ಹೊರಡ್ತಾರೆ. ಹೊರಡ್ಬೇಕಾದ್ರೆ ಅವನು ಸಹ ಬ್ರಾಹ್ಮಣನು ಸಹ ಕೇಳ್ತಾನೆ, ಸ್ವಾಮಿ ನೆಕ್ಸ್ಟ್ ನೀವು ವೈಕುಂಠಕ್ಕೆ ಹೋಗ್ತಾ ಇದ್ದೀರಾ ಅಂತ. ಹೌದು, ನಾನು ನೆಕ್ಸ್ಟ್ ವೈಕುಂಠಕ್ಕೆ ಹೋಗ್ತಾ ಇದ್ದೀನಿ. ಏನ್ ಹೇಳು ಅಂತಂದ್ರೆ, ನನ್ನ ಬಗ್ಗೆ ಸ್ವಲ್ಪ ಸ್ವಾಮಿ ಇದೆಯೋ ಸಹ ಸ್ವಲ್ಪ ಕೇಳ್ಕೊ ಬನ್ನಿ ಅಂತ ಹೇಳ್ತಾರೆ. ಏನಪ್ಪಾ ಏನ್ ಕೇಳ್ಬೇಕು ಅಂತಂದ್ರೆ, ನಾನು ಯಾವಾಗ ಸ್ವಾಮಿ ಭಗವದ್ಧಾಮಕ್ಕೆ ಬರ್ತೀನಿ, ನಾನು ಯಾವಾಗ ವೈಕುಂಠಕ್ಕೆ ಬರ್ತೀನಿ ಅಂತ ನನ್ನ ಬಗ್ಗೆ ಸ್ವಲ್ಪ ಕೇಳ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ನಾರದ ಮುನಿಗಳಿಗೆ ಬ್ರಾಹ್ಮಣ ಹೇಳ್ತಾನೆ. ಆಯ್ತು ಅಂತ ಹೇಳ್ಬಿಟ್ಟು ನಾರದರು ಹೋಗ್ತಾರೆ. ಈಗ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನಾರದರು ವೈಕುಂಠಕ್ಕೆ ಹೋಗ್ತಾರೆ. ಹೋದಾಗ ಸ್ವಾಮಿ ಹತ್ರ ಮಾತಾಡ್ತಾರೆ. ಸ್ವಾಮಿಗೆ ಕೇಳ್ತಾರೆ. ಸ್ವಾಮಿ ಕೇಳ್ತಾರೆ, ಏನ್ ನಾರದ ಭೂಲೋಕದ ಒಂದು ವಿಚಾರಗಳು ಏನು ಅಂತ ಕೇಳಿದಾಗ ಅವಾಗ ನಾರದ್ರು ಹೇಳ್ತಾರೆ, ಈ ರೀತಿಯಾಗಿ ನಾನು ಒಂದು ಊರಿನಲ್ಲಿ ಇಬ್ರು ವ್ಯಕ್ತಿಗಳನ್ನ ಭೇಟಿಯಾಗಿದ್ದೆ. ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ವಾಮಿ ಅಂತ. ಏನು ಅಂತಂದ್ರೆ, ಚಪ್ಪಲಿ ಹೊಲೆಯವನು ಹೇಳ್ತಾ ಇದ್ದಾನೆ ಯಾವಾಗ ಅವನು ಭಗವದ್ಧಾಮಕ್ಕೆ ಬರ್ತೇನೆ ಅಂತ. ಹೌದಾ, ಇನ್ನ ಬ್ರಾಹ್ಮಣನು ಸಹ ಇದೇ ಒಂದು ಪ್ರಶ್ನೆಯನ್ನು ಕೇಳಿದಾನೆ, ಯಾವಾಗ ಅವನು ಭಗವದ್ಧಾಮಕ್ಕೆ ಬರ್ತೀನಿ ಅಂತ ಕೇಳಿದಾರೆ ಅಂತ ಹೇಳಿದ್ರೆ, ಅವಾಗ ಸ್ವಾಮಿ ಹೇಳ್ತಾರೆ ಏನಂತಂದ್ರೆ, ಈ ಚಪ್ಪಲಿ ಹೊಲೆಯವನು ಏನಿದಾನಲ್ಲ, ಅವನು ಇದೇ ಒಂದು ಜನ್ಮದಲ್ಲಿ ವೈಕುಂಠಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಆ ಬ್ರಾಹ್ಮಣನ ಸ್ವಾಮಿ ಅಂತಂದ್ರೆ, ಆ ಬ್ರಾಹ್ಮಣ ಏನಿದಾನಲ್ಲ ಇನ್ನು ಸಾವಿರಾರು ಜನ್ಮಗಳನ್ನ ತಗೋಬೇಕು ಅಂತ ಅನ್ಸುತ್ತೆ. ಅದು ಸಹ ನನ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಅವನು ಎಷ್ಟು ಜನ್ಮಗಳನ್ನ ತಕೊಂಡು ವೈಕುಂಠಕ್ಕೆ ಬರ್ತಾನೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದೇನ್ ಸ್ವಾಮಿ, ಅವನು ಅಷ್ಟೊಂದು ತಿಳ್ಕೊಂಡಿದ್ದಾನೆ, ಅಷ್ಟು ಜ್ಞಾನಿ, ಎಲ್ಲಾ ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದಾನೆ ಆ ಬ್ರಾಹ್ಮಣ.
ಅವನ್ಯಾಕೆ ಅಷ್ಟು ಇದಾಗಿ ಆ ಬರ್ತಾ ಇಲ್ಲ, ಈಗ್ಲೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ನಾರದ್ರು ಕೇಳ್ತಾರೆ. ಅವಾಗ ಸ್ವಾಮಿ ಹೇಳ್ತಾರೆ, ಇದಕ್ಕೆ ನಿನಗೆ ಉತ್ತರ ಸಿಗ್ಬೇಕಂತಂದ್ರೆ ನಾನು ಒಂದನ್ನ ಹೇಳ್ತೀನಿ, ಅದನ್ನ ನೀನ್ ಹೋಗಿ ಅವ್ರ ಹತ್ರನೇ ಹೇಳು, ಅವಾಗ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ ಸ್ವಾಮಿ, ಆಯ್ತು. ಏನು ಅಂತಂದ್ರೆ ಅವಾಗ ಸ್ವಾಮಿ ಹೇಳ್ತಾರೆ ಏನಂತಂದ್ರೆ, ನೀನ್ ಹೋಗಿದ್ದಾಗ ಅವ್ರ ಹತ್ರ ಹೋಗಿದಾಗ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅವಾಗ ನೀನು ಇದನ್ ಹೇಳು, ಏನಂತಂದ್ರೆ ಒಂದು ಸೂಜಿ ಮನೆಯಲ್ಲಿ ಆನೆಯನ್ನ ತೂರ್ಸಿದ್ದಾನೆ ಸ್ವಾಮಿ, ಆದ್ರೆ ಬಾಲ ಮಾತ್ರ ಸಿಕ್ಕಾಕೊಂಡಿದೆ ಅಂತ ಹೇಳು ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ, ಹಂಗೆ ಹೇಳ್ತೀನಿ ಅಂತ ಬರ್ತಾರೆ. ಮತ್ತೆ ಭೂಲೋಕಕ್ಕೆ ಬಂದಾಗ ಇವರಿಬ್ಬರನ್ನು ಸಹ ಭೇಟಿ ಆಗ್ತಾರೆ. ಮೊದಲು ಆ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ. ಹೋದಾಗ ಅವರು ಆ ಬ್ರಾಹ್ಮಣ ಸ್ವಾಮಿ ಬಂದಿರಾ ಬನ್ನಿ ಅಂತ ಹೇಳ್ಬಿಟ್ಟು ನಾನ್ ಬಗ್ಗೆ ವೈಕುಂಠಕ್ಕೆ ಹೋಗಿದ್ರಾ? ಸ್ವಾಮಿ ಹೋಗಿದ್ದೆ ಅಂತ ಹೇಳ್ತಾರೆ ನಾರದರು. ಆಯ್ತು, ನನ್ ಬಗ್ಗೆ ಕೇಳಿದ್ರಾ ಅಂತಂದ್ರೆ ಕೇಳಿದೀನಿ ಅಂತ ಹೇಳ್ತಾರೆ. ಅವಾಗ ಹಾಗಾದ್ರೆ ಫಸ್ಟ್ ಸ್ವಾಮಿ ಏನ್ ಮಾಡ್ತಾ ಇದ್ದ ಹೇಳ್ರಿ ಅಂತ, ನೀವ್ ಬರ್ಬೇಕಾದ್ರೆ ಸ್ವಾಮಿ ಏನ್ ಮಾಡ್ತಾ ಇದ್ರು ಅಂತ ಆ ಬ್ರಾಹ್ಮಣ ಕೇಳ್ತಾನೆ. ಅವಾಗ ಕೇಳಿದಾಗ ಹೇಳ್ತಾರೆ, ಸೂಜಿ ಮನೆಯಲ್ಲಿ ಆನೆಯನ್ನ ತೂರ್ಸಿದ್ದಾನೆ, ಆದ್ರೆ ಬಾಲ ಮಾತ್ರ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವಾಗ ಹೌದಾ, ಅതെಂಗೆ ಸಾಧ್ಯ ಆಗುತ್ತೆ? ಈಗ ಸೂಜಿ ಮನೆ ಎಷ್ಟು ಚಿಕ್ಕದಿರ್ತದೆ, ಅದ್ರಲ್ಲಿ ಆನೆ ಹೋಗಿದೆ, ಮತ್ತೆ ಬಾಲ ಹೆಂಗ್ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವನದನ್ನ ನಂಬೋದೇ ಇಲ್ಲ. ಸೂಜಿ ಮನೆ ಚಿಕ್ಕದಿರ್ತದೆ, ಅದ್ರಲ್ಲಿ ಆನೆ ಹೆಂಗ್ ಹೋಗ್ತದೆ ಅಂತ ಅವನಿಗೆ ಒಂದು ನಂಬಿಕೆ ಬರೋದಿಲ್ಲ. ನೀವ್ ಸುಮ್ನೆ ಹೇಳ್ತಿದ್ರಿ ಅಂತ ಹೇಳ್ಬಿಟ್ಟು ನಾರದರಿಗೆ ಅವನು ಇದು ಮಾಡ್ತಾನೆ. ಅವಾಗ ನಾರದ ಮುನಿಗಳಿಗೆ ಗೊತ್ತಾಗುತ್ತೆ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಂತರ ಮುಂದೆ ಈ ಚಪ್ಪಲಿ ಹೊಲೆಯವನ ಹತ್ರ ಸಹ ಬರ್ತಾರೆ. ಬಂದಾಗ ಅವನು ಸಹ ತುಂಬಾ ಸಂತೋಷದಿಂದ ನಾರದರನ್ನ ಮರೆ ಮಾಡ್ಕೊಂಡು ಕೇಳ್ತಾರೆ, ಸ್ವಾಮಿ ವೈಕುಂಠಕ್ಕೆ ಹೋಗಿದ್ರಾ ಅಂತ. ಹೋಗಿದ್ದೆ. ಏನ್ ಮತ್ತೆ ಸ್ವಾಮಿ ಅಲ್ಲಿ ಏನ್ ಮಾಡ್ತಾ ಇದ್ರು ನೀವು ಬರ್ಬೇಕಾದ್ರೆ ಅಂತ ಕೇಳ್ತಾರೆ. ಅವಾಗ ನಾರದ್ರು ಹೇಳ್ತಾರೆ ಸೇಮ್, ಏನಂತಂದ್ರೆ ಸೂಜಿ ಮನೆಯಲ್ಲಿ ಆನೆಯನ್ನ ತೂರಿಸ್ತಾ ಇದ್ರು, ಆನೆಯನ್ನ ತೂರ್ಸಿದ್ದಾರೆ, ಬಾಲ ಮಾತ್ರ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ. ಹೌದಾ ಅಂತ ಅಂದ್ಬಿಟ್ಟು ಈ ಚಪ್ಪಲಿ ಹೊಲೆ ಏನಿದಿಲ್ಲ, ಹೌದು ಸ್ವಾಮಿ, ಭಗವಂತ ಏನ್ ಬೇಕಾದ್ರೂ ಮಾಡಬಲ್ಲ, ಅವನು ಆನೆಯನ್ನಾದ್ರೂ ತೂರ್ಸಬಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಆ ಬಾಲನು ಸಹ ತೂರ್ಸ್ಬಿಡ್ತಾರೆ ಬಿಡ್ರಿ ಅಂತ ಹೇಳ್ಬಿಟ್ಟು ಅಷ್ಟು ನಂಬಿಕೆಯಿಂದ ಹೇಳ್ತಾನೆ. ಅಂತಂದ್ರೆ ಎಲ್ಲಾ ಕಾರಣಗಳ ಕಾರಣ ಭಗವಂತ, ಎಲ್ಲಾನು ಸಹ ಅವನಿಂದೇ ಆಗುವಂತದ್ದು, ಏನ್ ಬೇಕಾದ್ರೂ ಸಹ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಒಬ್ಬ ಚಪ್ಪಲಿ ಹೊಲೆಯವನು ನಂಬ್ತಾನೆ. ಸ್ವಾಮಿ ಏನ್ ಬೇಕಾದ್ರೂ ಮಾಡಬಲ್ಲ ಭಗವಂತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ನಾರದ್ರು ಹೇಳ್ತಾರೆ, ನೀನ್ ಹೆಂಗ್ ನಂಬ್ತಿದೀಯಾ? ಅದ್ ಹೆಂಗಾಗುತ್ತೆ? ಇದು ಸೂಜಿಯಲ್ಲಿ ಆನೆಯನ್ನು ತೂರಿಸಿ ಬಾಲ ಹೆಂಗ್ ಸಿಕ್ಕಾಕೊಳ್ತ, ಹೆಂಗ್ ನಂಬ್ತೀಯ ನೀನು ಅಂತ ಮತ್ತೆ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಒಂದು ಚಪ್ಪಲಿ ಹೊಲೆಯವನಿಗೆ ನಾರದ್ರು ಕೇಳಿದಾಗ ಅವಾಗ ಆ ಚಪ್ಪಲಿ ಹೊಲೆಯನ್ ಹೇಳ್ತಾರೆ ಏನಂತಂದ್ರೆ, ಈಗ ನೋಡಿ ಸ್ವಾಮಿ, ಈ ಒಂದು ಬೀಜದಲ್ಲಿ, ಚಿಕ್ಕ ಬೀಜದಲ್ಲಿ ಇಷ್ಟು ದೊಡ್ಡದಾದಂತ ಆಲದ ಮರವನ್ನೇ ಇಟ್ಟಿದ್ದಾನೆ ಸ್ವಾಮಿ. ನೋಡಿ, ಈ ಚಿಕ್ಕ ಬೀಜದಲ್ಲಿ ಇಷ್ಟು ದೊಡ್ಡದಾದಂತ ಒಂದು ಆಲದ ಮರವನ್ನ ಇಟ್ಟಿದ್ದಾನೆ. ಈ ರೀತಿ ಇರ್ಬೇಕಾದ್ರೆ ಇನ್ನ ಸೂಜಿ ಮನೆಯಲ್ಲಿ ಆನೆಯನ್ನ ತೂರ್ಸೋದೇನು ದೊಡ್ಡ ಕೆಲ್ಸ ಅಲ್ಲ, ಬಾಲವನ್ನು ತೂರ್ಸೋದೇನು ದೊಡ್ಡ ಕೆಲ್ಸ ಅಲ್ಲ ಬಿಡ್ರಿ. ಸ್ವಾಮಿಗೆ ಅವನು ಏನ್ ಬೇಕಾದ್ರೂ ಮಾಡಬಲ್ಲ, ಅಷ್ಟು ಶಕ್ತಿವಂತ ಸ್ವಾಮಿ ಅಂತ ಅಲ್ಲಿ ನಾರದರಿಗೆ ಹೇಳ್ತಾರೆ. ಅವಾಗ ನಾರದ ಮಹರ್ಷಿಗಳಿಗೆ ಹೌದು ಅಂತ ಅಂದ್ಬಿಟ್ಟು, ಅದಕ್ಕೆ ಇವನು ಇದೇ ಒಂದು ಜನ್ಮದಲ್ಲಿ ಇಲ್ಲಿ ವೈಕುಂಠಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಾಮಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾರದರಿಗೆ ಅರ್ಥ ಆಗುತ್ತೆ. ಅಂತಂದ್ರೆ ನಾವು ಏನಂತಂದ್ರೆ ನಾವು ಸುಮ್ನೆ ಒಪ್ಕೋಬೇಕಷ್ಟೇ, ನಮ್ಗೆ ಅಷ್ಟು ಟೈಮ್ ಇಲ್ಲ ಅದು ಇದು ಅಂತ ನಾವು ಟೆಸ್ಟ್ ಮಾಡ್ಕೊಂತ ಯಾರು ಭಗವಂತ ಯಾರು ಪರಮಾತ್ಮ ಇದೆಲ್ಲವೂ ಸಹ ಟೈಮ್ ಇಲ್ಲ. ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ ಶಾಸ್ತ್ರಗಳು, ಯಾರು ಭಗವಂತ, ಏನ್ ಮಾಡ್ಬೇಕು, ನಾವ್ ಏನ್ ಮಾಡ್ಬೇಕು ಅಂತ ಎಲ್ಲನೂ ಸಹ ಕ್ಲಿಯರ್ ಆಗಿ ಹೇಳಿದೆ. ಆದ್ರಿಂದ ನಾವು ಅದನ್ನ ಸುಮ್ಮನೆ ಒಪ್ಕೋಬೇಕಷ್ಟೇ. ಭಗವಂತ ಯಾರು ಅಂತಂದ್ರೆ ಶ್ರೀಕೃಷ್ಣ, ದೇವೋತ್ತಮ ಪರಮ ಪುರುಷ ಅಂತ ಅವನ್ನ ಒಪ್ಕೋಬೇಕು ಅಷ್ಟೇ. ಆಮೇಲೆ ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ, ಅವನೇ ಪರಮ ಸತ್ಯ ಅಂತ ನಾವು ತಿಳ್ಕೋಬೇಕು. ಆಮೇಲೆ ಪರಮಾತ್ಮ ಅನ್ನೋ ಒಂದು ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ ಮತ್ತೆ ನಿರಾಕಾರ ಬ್ರಹ್ಮ ಮೂಲವೂ ಸಹ ಅವನೇ ಆಗಿದ್ದಾನೆ. ಆದ್ರೆ ಅಲ್ಟಿಮೇಟ್ ಏನು ಅಂತ ಅಂದ್ರೆ ಈ ಭಗವಾನ್ ಸಾಕ್ಷಾತ್ಕಾರ.
ಯಾರು ಭಗವಾನ್ ಅಂತಂದ್ರೆ ಈಗ ತಿಳ್ಕೊಂಡಿದೀವಿ, ದೈವೋತ್ತಮ ಪರಮ ಪುರುಷ ಶ್ರೀಕೃಷ್ಣ, ಅವನೇ ಪರಮ ಸತ್ಯ ಅಂತ ನಾವು ತಿಳ್ಕೊಂಡಿದೀವಿ. ಆಮೇಲೆ ನಾನು ಹೇಳ್ದೆ, ಭಗವಂತನ ಭಕ್ತರು ಈ ರೀತಿಯಾದಂತಹ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಂತಹ ಭಕ್ತರು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಂತ ಭಕ್ತರು ಹೇಗಿರ್ತಾರೆ ಅಂತಂದ್ರೆ, ವೈಷ್ಣವರು ಕರುಣೆಯಿಂದ ಇರ್ತಾರೆ ಅಲ್ವಾ. ತುಂಬಾ ಕರುಣೆ ಅವರಿಗೆ. ಒಂದ್ಸರಿ ಯಾವ ರೀತಿಯಾಗಿ ಕರುಣೆಯಿಂದ ಇರ್ತಾರೆ ಅಂತಂದ್ರೆ, ರಾಮಾನುಜಾಚಾರ್ಯರು ಮತ್ತು ಯಮುನಾಚಾರ್ಯರು ಯೋಚನೆ ಮಾಡ್ತಾರಂತೆ. ಏನಂತಂದ್ರೆ, ಈ ಜೀವಿಗಳು ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಜನನ ಮರಣ ಚಕ್ರದಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರಿಬ್ರು ಯೋಚನೆ ಮಾಡ್ತಾರೆ. ಯಾರು? ಶ್ರೀ ರಾಮಾನುಜಾಚಾರ್ಯರು ಮತ್ತೆ ಯಮುನಾಚಾರ್ಯರು. ಯಮುನಾಚಾರ್ಯರು ಬಂದ್ಬಿಟ್ಟು ರಾಮಾನುಜಾಚಾರ್ಯರ ಗುರುಗಳು ಅಂತಂದ್ರೆ ಮಾನಸಿಕವಾದಂತ ಗುರುಗಳವರು. ಎಂತ ಕರುಣೆ ಇರ್ತದೆ ಭಕ್ತರಿಗೆ ಅನ್ನೋದು ಈ ಒಂದು ಕಥೆ. ಮತ್ತು ಏನಂತಂದ್ರೆ, ಒಂದ್ಸರಿ ಇವರಿಬ್ರು ಯೋಚನೆ ಮಾಡ್ತಾರಂತೆ, ಈ ಜೀವಿಗಳು ಈ ಜನನ ಮರಣ ಚಕ್ರದಲ್ಲಿ ತುಂಬಾ ಸುತ್ತಾ ಇದ್ದಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅದ್ರಿಂದ ನಾವಿಬ್ರು ಏನ್ ಮಾಡೋಣ ಅಂತಂದ್ರೆ, ವೈಕುಂಠಕ್ಕೆ ಸ್ಟೆಪ್ಸ್ ಅನ್ನ ಕಟ್ಬಿಡೋಣ. ನೋಡಿ ಅವರು ಎಂತ ಒಂದು ಯೋಚನೆ ಅಲ್ವಾ. ಈ ವೈಕುಂಠಕ್ಕೆನೆ ಸ್ಟೆಪ್ಸ್ ಅನ್ನ ಹಾಕ್ಬಿಡೋಣ. ಅವಾಗ ಎಲ್ಲಾ ಜೀವಿಗಳು ಸಹ ಉದ್ಧಾರವಾಗ್ಬಿಡ್ತಾರೆ, ಎಲ್ಲರೂ ಸಹ ಅದನ್ನ ಹತ್ಕೊಂಡು ಹೋಗ್ಬಿಡ್ತಾರೆ ವೈಕುಂಠ ಧಾಮಕ್ಕೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ಬೇಕಾದ್ರೆ ರಂಗನಾಥ ಸ್ವಾಮಿ ಕೇಳಿಸ್ಕೊಂತಾರೆ, ಶ್ರೀರಂಗಮ್ಮನಲ್ಲಿರುವಂತ ರಂಗನಾಥ ಸ್ವಾಮಿ. ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರು ಅಂತ ಒಂದು ಉದ್ದಂಡರೆ, ಇವ್ರೇನು ಕಡಿಮೆ ಆದಂತವ್ರಲ್ಲ ಇವ್ರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವ್ರಿಬ್ಬರನ್ನ ಬೇರೆ ಮಾಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ರಂಗನಾಥ ಸ್ವಾಮಿ ಅನ್ಕೊಂತಾರೆ. ಅನ್ಕೊಂಡು ಅವರು ಹೇಳ್ತಾರೆ ಏನಂದ್ರೆ, ಯಮುನಾಚಾರ್ಯ ಕರೀತಾರೆ. ಯಮುನಾಚಾರ್ಯ ಕರೆದ್ಬಿಟ್ಟು, ಯಮುನಾ, ನೀನು ಇಲ್ಲಿ ಸೇವೆ ಮಾಡಿದ್ದು ಸಾಕು, ನನ್ಗೆ ಈ ವೈಕುಂಠದಲ್ಲಿ ನಿನ್ನ ಸೇವೆ ಬೇಕಾಗಿದೆ, ಬಂದ್ಬಿಡು, ಬೇಗ ಬಂದ್ಬಿಡು ಅಂತ ಹೇಳ್ತಾರೆ. ಆಗ ಯಮುನಾಚಾರ್ಯರಿಗೆ ಅನ್ಸುತ್ತೆ, ಸ್ವಾಮಿ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ಅಂತಂದ್ರೆ ಅಲ್ಲಿ ರಂಗನಾಥ ಸ್ವಾಮಿ ಯೋಚನೆ ಮಾಡ್ತಾರೆ, ಈ ರೀತಿಯಾಗಿ ಎಲ್ಲ ಆಗ್ಬಿಟ್ರೆ ನಂದ್ ಇನ್ನೇನ್ ಕೆಲ್ಸ ಇರ್ತದೆ ಇಲ್ಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಅವರು ಹೇಳ್ತಾರೆ ಮಾತು. ಸರಿ ಸ್ವಾಮಿ, ಆಯ್ತು, ನಾನ್ ಬರ್ತೀನಿ, ನನ್ಗೆ 8 ದಿನ ಟೈಮ್ ಕೊಡ್ರಿ ಅಂತ ಹೇಳ್ತಾರಂತೆ ಯಮುನಾಚಾರ್ಯರು. ಅವಾಗ 8 ದಿನ ಆಯ್ತು ತಗೋ ಅಂತ ಹೇಳ್ಬಿಟ್ಟು 8 ದಿನ ಟೈಮ್ ತಗೊಳ್ತಾರೆ. ಯಾಕೆ 8 ದಿನ ಟೈಮ್ ತಗೊಳ್ತಾರೆ ಅಂತಂದ್ರೆ, ರಾಮಾನುಜಾಚಾರ್ಯರಿಗೆ ಈ ಎಲ್ಲವನ್ನು ಸಹ ವಹಿಸ್ಬಿಟ್ಟು ಹೋಗ್ಬೇಕು. ಈ ನೆಕ್ಸ್ಟ್ ಉತ್ತರಾಧಿಕಾರಿ ರಾಮಾನುಜಾಚಾರ್ಯನ ಮಾಡ್ಬೇಕು ಅಂತ ಹೇಳ್ಬಿಟ್ಟು 8 ದಿನ ಟೈಮ್ ತಗೊಳ್ತಾರೆ. ರಾಮಾನುಜಾಚಾರ್ಯರು ಕಾಂಚೀಪುರದಲ್ಲಿದ್ದಾರೆ. ಸೊ ಹಾಗಾಗಿ ಹೋಗ್ಲಿಕ್ಕೆ 4 ದಿನ, ಬರ್ಲಿಕ್ಕೆ 4 ದಿನ ಆಗುತ್ತೆ ಕಾಂಚೀಪುರಕ್ಕೆ ಹೋಗ್ಬೇಕಂತಂದ್ರೆ ಶ್ರೀರಂಗಮಿಂದ. ಹಾಗಾಗಿ 8 ದಿನ ಟೈಮ್ ಕೇಳ್ಬಿಡ್ತಾರೆ. ಸರಿ ಆಯ್ತು, ಬೇಗ ಈಗ ಯಮುನಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಶಿಷ್ಯನ ಕರೆದ್ಬಿಟ್ಟು ಬೇಗ ಹೋಗ್ಬಿಟ್ಟು ರಾಮಾನುಜಾಚಾರ್ಯನ ಕರ್ಕೊ ಬನ್ನಿ ಅಂತ ಹೇಳ್ತಾರೆ. ಅವಾಗ ಒಂದು ಯಾರು ಶಿಷ್ಯರು ಹೋಗ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ತಡ ಮಾಡ್ಬಿಡ್ತಾರೆ. ಏನಂತಂದ್ರೆ 8 ದಿನಕ್ಕೆ ಬರ್ಬೇಕಾಗಿದ್ದು 9 ದಿನ ತಗೊಂಡ್ಬಿಡ್ತಾರೆ. ಅವಾಗ ಇಲ್ಲಿ ಸ್ವಾಮಿ ಕೊಟ್ಟಿದ್ದು 8 ದಿನ ಟೈಮ್ ಅಲ್ವಾ. ಈ 8 ದಿನಕ್ಕೆ ಇಲ್ಲಿ ಯಮುನಾಚಾರ್ಯರು ತನ್ನ ದೇಹವನ್ನ ತ್ಯಾಗ ಮಾಡ್ತಾರೆ. ದೇಹವನ್ನ ತ್ಯಾಗ ಮಾಡಿದಾಗ ನೆಕ್ಸ್ಟ್ ಬರ್ತಾರೆ ರಾಮಾನುಜಾಚಾರ್ಯ. ಆ ದಿನ ಬರ್ತಾರೆ. ಬಂದಾಗ ತುಂಬಾ ದುಃಖ ಪಡ್ತಾರೆ. ಏನ್ ಹೀಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದುಃಖ ಪಟ್ಟು ಅವಾಗ ರಂಗನಾಥ ಸ್ವಾಮಿ ಮೇಲೆ ಕೋಪ ಮಾಡ್ಕೊಂತಾರೆ. ಏನಂತಂದ್ರೆ, ನಿನಗಿಂತ ವರದರಾಜ ಸ್ವಾಮಿನೇ ಬೆಸ್ಟ್, ಎಷ್ಟೋ ಬೆಸ್ಟ್. ನಮ್ಮ ಇಬ್ಬರು ಗುರು ಶಿಷ್ಯರನ್ನ ನೀನು ದೂರ ಮಾಡ್ಬಿಟ್ಟೆ ಅಲ್ಲ, ನಮ್ಮನ್ನ ಭೇಟಿ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಅಂದ್ಬಿಟ್ಟು ಕೋಪಗೊಳ್ತಾರೆ ರಾಮಾನುಜಾಚಾರ್ಯರು. ಆಮೇಲೆ ಅಲ್ಲಿ ಯಮುನಾಚಾರ್ಯರ ಒಂದು ದೇಹ ತ್ಯಾಗ ಮಾಡಿದಾಗ ಅವರ ಒಂದು ಕೈಗಳು ಈ ರೀತಿಯಾಗಿರುತ್ತದೆ. ಅವರ ಒಂದು ಕೈ ಈ ರೀತಿಯಾದ ಪೊಸಿಷನ್ ಅಲ್ಲಿ ಇರ್ತದೆ. ಅವಾಗ ಅಲ್ಲಿ ಕೇಳ್ತಾರೆ ರಾಮಾನುಜಾಚಾರ್ಯರು, ಅಲ್ಲಿ ಶಿಷ್ಯರು ಕೇಳ್ತಾರೆ, ಯಾಕೆ ಗುರುಗಳು ಈ ರೀತಿಯಾಗಿ ಒಂದು ಕೈ ಇದೆಯಲ್ಲ ಅಂತ. ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ ತಿಳ್ಕೊಂತಾರೆ, ನನಗೆ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇರ್ಬೇಕು ಅಂತ. ಅವಾಗ ಸರಿ, ನಾನು ನಿಜವಾಗ್ಲೂ ಇವರನ್ನ ಮಾನಸಿಕವಾಗಿ ಗುರುವಾಗಿ ಸ್ವೀಕರಿಸಿದ್ದೇನೆ ಅಂತಂದ್ರೆ ಅವ್ರು ಏನ್ ಅನ್ಕೊಂಡ್ರು ಮನಸ್ಸಲ್ಲಿ ಅದು ನನ್ನ ಮನಸ್ಸಿಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದೊಂದ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಮಾನುಜಾಚಾರ್ಯ. ಹೇಳ್ತಾರೆ, ಒಂದು ಫಸ್ಟ್ ಅದು ಏನಂತಂದ್ರೆ
ಈ ಒಂದು ಶ್ರೀ ಸಂಪ್ರದಾಯದಲ್ಲಿ ವೇದಾಂತ ಸೂತ್ರಕ್ಕೆ ನಾನು ಭಾಷ್ಯವನ್ನ ಬರೀತೀನಿ ಅಂತ ಹೇಳ್ತಾರೆ. ಅವಾಗ ಹೇಳಿದಾಗ ಒಂದು ಬೆರಳು ಓಪನ್ ಆಗುತ್ತೆ. ಆಮೇಲೆ ಮತ್ತೆ ಓ ಸರಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಎರಡನೇದು ಹೇಳ್ತಾರೆ. ಎರಡನೇದು ಏನಂತಂದ್ರೆ ನಾನು ಈ ವಿಷ್ಣು ತತ್ವವನ್ನ ಎಲ್ಲಾ ಕಡೆ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ಮಗ ಇನ್ನೊಂದು ಸಹ ಓಪನ್ ಆಗುತ್ತೆ. ಆಮೇಲೆ ಮೂರನೇದಾಗಿ ಈ ಪರಾಶರ ಭಟ್ಟರನ್ನ ನಾನು ಆಚಾರ್ಯರನ್ನಾಗಿ ಮಾಡ್ತೀನಿ. ಪರಾಶರ ಭಟ್ಟ ಯಾರಂತಂದ್ರೆ ಕುರೇಶನ ಮಗ ಅನ್ಬಾರ್ದು, ಅವ್ರನ್ನ ನಾನು ಆಚಾರ್ಯನಾಗಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅವಾಗ ಇನ್ನೊಂದು ಸಹ ಓಪನ್ ಆಗುತ್ತೆ. ಈ ರೀತಿಯಾಗಿ ಎಲ್ಲನೂ ಸಹ ಓಪನ್ ಆಗುತ್ತೆ. ಈ ರೀತಿಯಾಗಿ ಎಲ್ಲನೂ ಆದ್ಮೇಲೆ ಅಲ್ಲೆಲ್ಲ ಸಹ ಸಮಾಧಿ ಎಲ್ಲ ಮಾಡಿದ್ಮೇಲೆ ಯಮನಾಚಾರ್ಯರ ಒಂದು ಇಲ್ಲೆಲ್ಲ ಆ ಕಾರ್ಯಗಳನ್ನ ಮುಗಿಸಿ ರಾಮನ ವಿಚಾರಗಳನ್ನ ಬ್ಯಾಕ್ ಟು ಕಾಂಚೀಪುರಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ರಂಗನಾಥ ಸ್ವಾಮಿಯನ್ನವರು ಭೇಟಿ ಮಾಡೋದಿಲ್ಲ. ಅಂತಂದ್ರೆ ರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ನನ್ನ ಗುರುಗಳನ್ನ ಮತ್ತೆ ಭೇಟಿಯಾಗ್ಲಿಕ್ಕೆ ಬಿಡ್ಲಿಲ್ಲ, ಎಂತ ಕಠಿಣಾತ್ಮ ಇದ್ದಾನೆ ಈ ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ಹಾಗೆ ಹೊರಟೋಗ್ತಾರೆ ಕಾಂಚೀಪುರಕ್ಕೆ. ಇವಾಗ ಇಲ್ಲಿ ರಂಗನಾಥ ಸ್ವಾಮಿ ಯೋಚನೆ ಮಾಡ್ತಾನೆ, ತುಂಬಾ ವಿರಹ ಇರ್ತಾನೆ. ಯಾಕೆ ರಾಮಾನುಜಾಚಾರ್ಯನನ್ನ ನೋಡ್ಲಿಕ್ ಬಂದಿಲ್ಲ, ನನ್ನ ಮಾತಾಡ್ಸ್ಲಿಕ್ ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನಾಥ ಸ್ವಾಮಿ ಸ್ವಯಂ ಭಗವಂತ ರಾಮಾನುಜಾಚಾರ್ಯ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಿರಹದಲ್ಲಿರ್ತಾರೆ. ಆವಾಗ ಎಲ್ಲ ನನ್ನ ಪೂಜೆಗಳು ಕೇಳ್ತಾರೆ ರಂಗನಾಥ ಸ್ವಾಮಿ ಏನಂತಂದ್ರೆ ಯಾಕೆ ರಾಮಾನುಜ ಬಂದಿಲ್ಲ, ಯಾಕಿರ್ಬೋದು ಸ್ವಾಮಿ ಗೊತ್ತಿಲ್ವಾ ಯಾಕೆ ಬಂದಿಲ್ಲ ಅಂತ. ಅದ್ರಲ್ಲಿ ಕೇಳ್ತಾ ಇರ್ತಾರೆ ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅವಾಗ ರಂಗನಾಥ ಸ್ವಾಮಿ ಒಂದು ಪ್ಲಾನ್ ಮಾಡ್ತಾರೆ. ಏನಂತಂದ್ರೆ ವರದರಾಜ ಸ್ವಾಮಿಗೆ ಒಂದು ಲೆಟರ್ ಅನ್ನ ಬರೀರಿ. ಏನಂತಂದ್ರೆ ಆ ಲೆಟರ್ ಅಲ್ಲಿ ಬರೀತಾರೆ ಸ್ವಾಮಿ ಸ್ವಾಮಿ ಬರೆಸ್ತಾರೆ, ನೀನು ವರದರಾಜ ಸ್ವಾಮಿ ನೀನು ವರಗಳನ್ನ ಕೊಡೋದ್ರಲ್ಲಿ ತುಂಬಾ ಫೇಮಸ್ ಆಗಿದೀಯಾ, ನಿನಗಿಂತ ವರಗಳನ್ನ ಕೊಡೋದ್ರಲ್ಲಿ ಬೇರೆ ಯಾರು ಇಲ್ಲ, ನೀನು ಅಷ್ಟು ವರಗಳನ್ನ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಹೊಗಳ್ತಾ ಅಲ್ಲಿ ಬರೀತಾರೆ ಅನ್ಮಾತು. ಈ ಮುಲ್ಲೋಕದಲ್ಲೇ ನೀನು ವರಗಳ ಕೊಡೋದ್ರ ಬಗ್ಗೆ ಹಾಡಿ ಹೊಗಳ್ತಾರೆ ಎಲ್ಲರೂ ಸಹ ಅಂತೇಳಿ ಅದ್ರಲ್ಲಿ ಬರೆದ್ಬಿಟ್ಟು ಏನ್ ಕೇಳ್ತಾರೆ, ನನ್ಗೂ ಸಹ ಒಂದು ವರ ಬೇಕಾಗಿದೆ ಅಂತ ಕೇಳ್ತಾರೆ. ಏನು ವರ ಅಂತಂದ್ರೆ ನನ್ಗೆ ರಾಮಾನುಜಾಚಾರ್ಯನ ಇಲ್ಲಿ ಶ್ರೀರಂಗಂಗೆ ಕಳ್ಸಿಕೊಡು ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ಸ್ವಾಮಿನ ಸ್ವಯಂ ರಂಗನಾಥ ಅಂತ ಹೇಳ್ಬಿಟ್ಟು ಸೈನ್ ಮಾಡುವಂತದ್ದು. ಸೈನ್ ಮಾಡ್ಬಿಟ್ಟು ಈಗ ಕಾಂಚೀಪುರಕ್ಕೆ ಕಳಿಸ್ತಾರೆ. ಕಾಂಚೀಪುರದಲ್ಲಿ ಅಲ್ಲಿ ವರದರಾಜ ಸ್ವಾಮಿ ಮುಂದೆ ಇದನ್ನ ಓದ್ತಾ ಇದ್ದಾರೆ. ಓದಿದ್ಮೇಲೆ ಅವಾಗ ವರದರಾಜ ಸ್ವಾಮಿ ಹೇಳ್ತಾರೆ, ಎಷ್ಟು ವರಗಳನ್ನ ಕೊಡೋರು ಇರ್ಬೋದು, ಏನಂತಂದ್ರೆ ಏನೋ ಒಂದು ಭೂಮಿಯನ್ನ ವರ ಕೊಡ್ಬೋದಪ್ಪ, ಇಲ್ಲ ಒಂದು ಬಂಗಾರನೋ ಬೇರೆ ಏನೋ ಒಂದು ಈ ರೀತಿಯಾದಂತ ಒಂದು ವರಗಳನ್ನ ಕೊಡ್ಬೋದೇ ವಿನಃ ತನ್ನ ಪ್ರಾಣವನ್ನೇ ಯಾರಾದ್ರೂ ವರವಾಗಿ ಕೊಡ್ತಾರಾ? ಶ್ರೀ ರಾಮಾನುಜಾಚಾರ್ಯ ನನ್ನ ಪ್ರಾಣ ಅಂತ ಹೇಳ್ಬಿಟ್ಟು ಮತ್ತೆ ರಿಪ್ಲೈ ಕಳಿಸುವಂತದ್ದು ಸ್ವಾಮಿಗೆ, ಅಲ್ಲಿ ರಂಗನಾಥ ಸ್ವಾಮಿಗೆ. ಅವಾಗ ರಂಗನಾಥ ಸ್ವಾಮಿ ಇದನ್ನ ನೋಡ್ಬಿಟ್ಟು ಇದೇನ್ ಈ ರೀತಿ ಆಗಿ ಆಯ್ತಲ್ಲ, ನಾನು ಒಳ್ಳೆ ಪ್ಲಾನ್ ಮಾಡಿನೇ ಎಲ್ಲ ಹೋಗ್ಲಿಕ್ಕೆಲ್ಲ ಮಾಡಿದ್ನಲ್ಲ, ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಯಮುನಾಚಾರ್ಯರ ಮಗ ಇರ್ತಾರೆ. ಯಾರಂತಂದ್ರೆ ವರದರಂಗ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ. ಈ ವರದರಾಜ ಸ್ವಾಮಿ ಹೇಗೆ ಅಂತಂದ್ರೆ ಅವನು ಕೀರ್ತನ ಪ್ರಿಯ ಅನ್ಮಾತು. ಯಾರು ಚೆನ್ನಾಗಿ ಕೀರ್ತನೆ ಮಾಡ್ಬಿಟ್ರೆ ಆಯ್ತು, ಅವನು ಪ್ರಸನ್ನನಾಗ್ಬಿಡ್ತಾನೆ, ಏನ್ ಬೇಕಾದ್ರೂ ಕೊಟ್ಬಿಡ್ತಾನೆ ಅನ್ನೋದು ಇದು ರಂಗನಾಥ ಸ್ವಾಮಿಗೆ ಗೊತ್ತು. ಅದ್ರಿಂದ ಆ ವರದರಂಗನ ಕರೆದ್ಬಿಟ್ಟು ನೀನು ಚೆನ್ನಾಗಿ ಕೀರ್ತನೆ ಮಾಡ್ತೀಯಲ್ಲ, ಹೋಗ್ಬಿಟ್ಟು ಅಲ್ಲಿ ಕೀರ್ತನೆ ಮಾಡು, ವರದರಾಜ ಸ್ವಾಮಿ ಹತ್ರ ಚೆನ್ನಾಗಿ ಕೀರ್ತನೆ ಮಾಡಿ ಅವನನ್ನ ಪ್ರಸನ್ನ ಮಾಡ್ಕೋ ಅಂತ ಹೇಳ್ಬಿಟ್ಟು ಅವನ್ ಪ್ರಸನ್ನ ಆದಾಗ ಅವನಿಗೆ ಈ ಒಂದು ವರವನ್ನ ಕೇಳು, ಅಲ್ಲಂದ್ರೆ ರಾಮಾನುಜಾಚಾರ್ಯನ ಕಳಿಸ್ಕೊಡು ಅಂತ ಕೇಳು ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ರಂಗನಾಥ ಸ್ವಾಮಿ ಹೇಳಿ ಕಳಿಸ್ತಾರೆ ಅವ್ರ ಹತ್ರ. ಏನಂತಂದ್ರೆ ನೀನು ಚೆನ್ನಾಗಿ ಗಟ್ಟಿ ಮಾತು ಮಾಡ್ಕೋಬೇಕು ವರದರಾಜ ಸ್ವಾಮಿ ಹತ್ರ ಅಂತ ಹೇಳ್ಬಿಟ್ಟು ಕೆಲವೊಂದ್ ಡೈಲಾಗ್ ಬಿಡ್ಬೇಕು ವರದರಾಜ ಸ್ವಾಮಿಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಯ್ತು ಅಂತ ಅಂದ್ಬಿಟ್ಟು ಆ ವರದರಂಗ ಹಿಂಗೆ ಬಂದ್ಬಿಟ್ಟು ಕಾಂಚೀಪುರಕ್ಕೆ ಬರ್ತಾರೆ. ಕಾಂಚೀಪುರ ಬಂದ್ಬಿಟ್ಟು ವರದರಾಜ ಸ್ವಾಮಿ ಹತ್ರ ತುಂಬಾ ಚೆನ್ನಾಗಿ ಕೀರ್ತನೆ ನೃತ್ಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮಾಡಿದಾಗ ವರದರಾಜ ಸ್ವಾಮಿ ಸಾಕ್ಷಾತ್ಕಾರ ಅಂದ್ರೆ ವರದರಾಜ ಸ್ವಾಮಿ ಪ್ರಸನ್ನರಾಗ್ಬಿಟ್ಟು ಕೇಳ್ತಾರೆ, ನಿನ್ಗೆ ಏನ್ ಬೇಕು ಕೇಳು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ಈ ವರದರಂಗ ಹೇಳ್ತಾರೆ ಏನಂತಂದ್ರೆ, ಬೇಡ ಬಿಡು ಸ್ವಾಮಿ, ಯಾಕೆ ಮತ್ತೆ ನೀವು ನಾನ್ ಕೇಳಿದ್ರೆ
ಮತ್ತೆ ಇಲ್ಲ ಅನ್ನೋದು, ಯಾಕೆ ಬಿಡು, ಯಾಕೆ ಬೇಡ, ಹೆಂಗೋ ನೀವು ನನ್ನ ಒಂದು ಕೀರ್ತನೆಯಿಂದ ಸಂತೃಪ್ತಿ ಆಗಿದ್ದೀರಲ್ಲ, ನನ್ಗೆ ಅಷ್ಟೇ ಸಾಕು ಬಿಡ್ರಿ ಸ್ವಾಮಿ ಅಂತ ಹೇಳ್ತಾರೆ. ಏನ್ ಅನ್ಕೊಂಡಿದೀಯ ನೀನು, ನಾನು ಯಾವತ್ತಾದ್ರೂ ಮಾತು ಕೊಟ್ರೆ ಅದನ್ನ ತಪ್ಪಿದೀನ ನಾನು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಅಮ್ಮವಾರು ಇರ್ತಾರಲ್ಲ, ದೇವಿರು ಇರ್ತಾರಲ್ಲ, ಅವ್ರ ಕಡೆ ಕೊಡ್ತಾರಂತೆ. ಅವಾಗ ಈ ಅಮ್ಮವಾರು ಹೇಳ್ತಾರಂತೆ ಏನಂತಂದ್ರೆ, ಸ್ವಾಮಿ ಮತ್ತೆ ನಮ್ಮನೆಗೆ ದಾನವಾಗಿ ಕೊಟ್ಟು ಬಿಟ್ಟಿಯಾ ನೀನು ಅಂತ ಹೇಳ್ಬಿಟ್ಟು. ಅವಾಗ ಸ್ವಾಮಿ ಅವಾಗ ಹೇಳೋದು, ಕೇಳು ನೀನ್ ಏನ್ ಬೇಕೋ ಕೇಳು, ನಾನು ಕೊಡ್ತೀನಿ ಅಂತ ಆ ವರದರಂಗರಿಗೆ ಹೇಳ್ತಾರೆ. ಅವಾಗ ಆ ವರದರಂಗ ಮೆಲ್ಲಗೆ ಕೇಳ್ತಾರೆ, ಏನು ಅಂತಂದ್ರೆ ರಾಮಾನುಜಾಚಾರ್ಯನ ಶ್ರೀರಂಗಂ ಕಳ್ಸ್ಕೊಡಿ ಅಂತ. ಅವಾಗ ವರದರಾಜ ಸ್ವಾಮಿಗೆ ಕಣ್ಣಲ್ಲಿ ನೀರಂಗೆ ಪಳ ಪಳ ಪಳನೆ ಬರ್ತವೆ. ಅವಾಗ ಈ ರೀತಿಯಾಗಿ ಅಳ್ಬೇಕಾದ್ರೆ ಆ ವರದರಂಗ ಹೇಳ್ತಾರಂತೆ, ಸ್ವಾಮಿ ಮಾತ್ ಕೊಟ್ಟಿದೀಯ ನೀನು ಅಂತ. ಅವಾಗ ಸರಿ ಆಯ್ತು, ನಾನ್ ಮಾತ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವರದರಾಜ ಸ್ವಾಮಿ ಏನ್ ಮಾಡ್ತಾರೆ, ರಾಮಾನುಜಾಚಾರ್ಯನ ಕರೆದು ನೋಡು ರಾಮಾನುಜ, ನೀನು ಈಗ ಶ್ರೀರಂಗಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯರಿಗೂ ಸಹ ವರದರಾಜ ಸ್ವಾಮಿ ಅಂತಂದ್ರೆ ತುಂಬಾ ಇಷ್ಟ. ಇದನ್ನ ನಾವ್ ಹೆಂಗ್ ತಿಳ್ಕೊಬಹುದು ಅಂತಂದ್ರೆ, ಈಗ ರಾಮಾನುಜಾಚಾರ್ಯರ ಒಂದು ವಿಗ್ರಹ ಏನಿದೆಯಲ್ಲ, ಅಲ್ಲಿ ವಿಗ್ರಹ ಅಲ್ಲ, ಅವರ ಒಂದು ಶರೀರ ಏನಿದೆಯಲ್ಲ, ಆ ಶರೀರದ ಹತ್ರ ಒಂದು ಚಿಕ್ಕದಾದಂತ ಒಂದು ವರದರಾಜ ಸ್ವಾಮಿಯ ವಿಗ್ರಹ ಇದೆ ಅಲ್ಲಿ. ಅಂತಂದ್ರೆ ಅವ್ರಿಗೆ ಅಲ್ಲಿ ಶ್ರೀರಂಗಂನಲ್ಲಿ ಇದ್ರು ಸಹ ಅವರು ವರದರಾಜ ಸ್ವಾಮಿಯನ್ನೇ ನಿತ್ಯವಾಗಿ ಪೂಜಿಸ್ತಾ ಇದ್ರು. ಅಷ್ಟು ಇಷ್ಟ ವರದರಾಜ ಸ್ವಾಮಿ ಅಂತಂದ್ರೆ ರಾಮಾನುಜಾಚಾರ್ಯರಿಗೆ. ಅವಾಗ ರಾಮಾನುಜಾಚಾರ್ಯರು ಹೇಳ್ತಾರೆ, ಅವರು ಸಹ ಏನ್ ಸ್ವಾಮಿ ನೀವು ನನ್ನ ತಂದೆ, ನೀವೇ ಅಂತಂದ್ರೆ ಹಿಂಗೆ ಅಂತಂದ್ರೆ, ಇಲ್ಲ ರಾಮಾನುಜ, ನಾನು ಮಾತು ಕೊಟ್ಟು ಬಿಟ್ಟಿದೀನಿ, ನೀನ್ ಹೋಗ್ಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಸರಿ ಅನ್ಕೊಂಡ್ಬಿಟ್ಟು ಇಷ್ಟೊಂದು ದುಃಖದಿಂದ ಶ್ರೀರಾಮ್ಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಏನು ಇನ್ನೇನು ಎಂಟ್ರಿ ಆಗ್ತಾರಲ್ಲ ಶ್ರೀರಂಗಂಗೆ, ಎಂಟ್ರಿ ಆದ ತಕ್ಷಣ ಅಲ್ಲಿ ಗೊತ್ತಾಗುತ್ತೆ ಯಾರಿಗೆ, ರಂಗನಾಥ ಸ್ವಾಮಿಗೆ ಗೊತ್ತಾಗುತ್ತೆ. ಗೊತ್ತಾಗಿ ಎಲ್ಲಾರ್ನು ಅಲ್ಲಿ ಪುರೋಹಿತನ್ನೆಲ್ಲಾನು ಹೇಳ್ತಾರೆ, ಅಲ್ಲಿ ರಾಮಾನುಜಾಚಾರ್ಯ ಬರ್ತಾ ಇದ್ದಾನೆ, ಹೋಗಿ ಎಲ್ಲ ಸಹ ಬಾಜಾ ಭಜಂತ್ರಿಗಳನ್ನ ತಗೊಂಡೋಗಿ, ಪಲ್ಲಕ್ಕಿಯನ್ನ ತಗೊಂಡೋಗಿ, ಛತ್ರಿಯನ್ನ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಖುಷಿಯಿಂದ ಅವ್ರನ್ನೆಲ್ಲರನ್ನು ಸಹ ಇವೆಲ್ಲನೂ ಸಹ ಹೋಗಿ ಸ್ವಾಗತ ಮಾಡಿ ತಗೊಂಡೋಗ್ರಿ ಅಂತ ಹೇಳ್ಬಿಟ್ಟು ಸ್ವಾಮಿ ಹೇಳ್ತಾರೆ. ಅವ್ರನ್ನೆಲ್ಲರೂ ಸಹ ಹಾಗೆ ಕಳಿಸ್ತಾರೆ. ಪಲ್ಲಕ್ಕಿಯನ್ನ ತಗೊಂಡ್ ಹೋಗ್ತಾರೆ, ಛತ್ರಿಯನ್ನ ತಗೊಂಡ್ ಹೋಗ್ತಾರೆ, ಎಲ್ಲಾ ಬಾಜಾ ಭಜಂತ್ರಿಗಳಿಂದ ಅವ್ರನ್ನ ಕರ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಸ್ವಾಮಿ ಹೇಳಿದಾಗ ಇದೇ ರೀತಿಯಾಗಿ ಎಲ್ಲರೂ ಹೋಗ್ತಾರೆ. ಹೋದಾಗ ಇಲ್ಲಿ ಸ್ವಾಮಿ ಹತ್ರ ಒಬ್ಬ ಪೂಜಾರಿ ಇರ್ತಾರೆ. ಇದ್ದಾಗ ನೀನೇನ್ ಮಾಡ್ತಿದ್ಯಾ, ನನ್ನನ್ನು ಸಹ ಕರ್ಕೊಂಡ್ ಹೋಗು ಅಂತ ಹೇಳ್ತಾರೆ. ಆವಾಗ ಪೂಜಾರಿ ಹೇಳ್ತಾರೆ, ಅಲ್ಲ ಸ್ವಾಮಿ ಪಲ್ಲಕ್ಕಿ ಇಲ್ಲ, ಛತ್ರಿ ಇಲ್ಲ, ನಾನ್ ಹೆಂಗ್ ಕರ್ಕೊಂಡ್ ಹೋಗೋದು ಅಂತ ಹೇಳ್ತಾರೆ. ಹೆಂಗು ಇಲ್ಲ, ನಿನ್ನ ಒಂದು ಕಂಕಳದಲ್ಲಿ ನಾನು ಎತ್ಕೊಂಡು ಕರ್ಕೊಂಡ್ ಹೋಗು ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಆ ಒಬ್ಬ ಪುರೋಹಿತ ಹಾಗೆ ಸ್ವಾಮಿಯನ್ನಂದ್ರೆ ಪುಸ್ತಕ ವಿಗ್ರಹವನ್ನ ಕಂಕುಳದಲ್ಲಿ ಇಟ್ಕೊಂಡ್ಬಿಟ್ಟು ರಾಮಾನುಜಾಚಾರ್ಯನ ವೆಲ್ಕಮ್ ಮಾಡ್ಲಿಕ್ಕೆ ಸ್ವಾಮಿನೇ, ಸಾಕ್ಷಾತ್ ಸ್ವಾಮಿನೇ ಹೋಗ್ತಾ ಇದ್ದಾರೆ. ಹೋದಾಗ ಮತ್ತೆ ರಾಮಾನುಜಾಚಾರ್ಯರು ನೋಡ್ತಾರೆ, ಸ್ವಾಮಿನೇ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು, ಯಾಕೆ ಸ್ವಾಮಿ ನೀವು ಈ ರೀತಿಯಾಗಿ ಬರ್ಲಿಕ್ಕೆ ಹೋದ್ರಿ, ನಾನೇ ಬರ್ತಾ ಇದ್ನಲ್ಲ ಅಂತ ಸ್ವಾಮಿಗೆ ರಾಮಾನುಜಾಚಾರ್ಯರು ಕೇಳ್ತಾರೆ. ಅವಾಗ ಸ್ವಾಮಿ ಹೇಳ್ತಾರೆ, ನೀನು ಅಷ್ಟೊಂದು ದೂರದಿಂದ ಬಂದಿದೀಯ ಅಂತಂದ್ಮೇಲೆ ನಾನು ಇಷ್ಟೇ ದೂರ ಬರೋದು ನನ್ಗೇನ್ ಕಷ್ಟ ಇಲ್ಲ ಬಿಡು ಅಂತ ಹೇಳ್ತಾರಂತ ಸ್ವಾಮಿ. ಬಾ ಹೋಗೋಣ, ಇಬ್ರು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾರೆ. ಇಂತ ಒಂದು ಕರುಣ ಭಗವಂತನದ್ದು ನೋಡ್ರಿ, ಭಕ್ತರಿಗಿಂತ ಭಗವಂತನಿಗೆ ಎಷ್ಟು ಭಕ್ತರಂತಂದ್ರೆ ಎಷ್ಟು ಇಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ಇದರಿಂದ ನಾವು ತಿಳ್ಕೊಬಹುದು ಅಂತ ನಾನು ಹೇಳ್ತಾ, ಆಮೇಲೆ ಈ ರೀತಿಯಾಗಿ ನಾವು ಭಗವಂತನನ್ನ ದಿನನಿತ್ಯ ನಮ್ಮ ಕರ್ತವ್ಯ ಏನಿದೋ ಅದರ ಪ್ರಕಾರವಾಗಿ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡುದ್ರ ಜೊತೆಗೆ ನಾವು ಭಗವಂತನನ್ನ ಸೇವೆ ಮಾಡ್ಬೇಕು ಅಂತ ನಾವು ತಿಳ್ಕೊಬೇಕು. ಭಕ್ತಿ ಸೇವೆಯನ್ನ ಮಾಡ್ಬೇಕು. ಈ ಭಕ್ತಿ ಸೇವೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ನಾವು ದಿನನಿತ್ಯ ಒಂದು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಮಾಡಬಹುದು. ನಮ್ಗೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ಶ್ರೀಲ ಪ್ರಭುಪಾದರು ಒಂದು ಕೃಪೆಯಿಂದ, ನಮ್ಮ ಗುರು ಮಹಾರಾಜರ ಒಂದು ಕೃಪೆಯಿಂದ ದಿನನಿತ್ಯನೂ ಸಹ ನಾವು ಈ ರೀತಿಯಾಗಿ ಭಕ್ತಿ ಸೇವೆಯನ್ನ ಮಾಡ್ಕೊಂತ ಹೋಗ್ಬೇಕು. ಇದರಿಂದ ಹೇಳ್ತಾರಲ್ಲ,
ಇತಿ ಷೋಡಶಕ ನಾಮ್ನಂ ಕಲಿಕಲ್ಮಶನಾಶನಂ ನಾತರೋ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಇತಿ ಷೋಡಶಕ ನಾಮ್ನಂ, ಈ 16 ಪದಗಳ ಉಳ್ಳಂತ ಒಂದು ನಾಮ ಏನಿದೆಯಲ್ಲ, ಇತಿ ಷೋಡಶಕ ನಾಮ್ನಂ ಕಲಿಕಲ್ಮಶನಾಶನಂ, ಈ ಒಂದು ನಾಮ ಏನಿದೆಯಲ್ಲ ಕಲಿಕಲ್ಮಶ ಇರುವಂತಹ ಕಲಿಯುಗದಲ್ಲಿರುವಂತಹ ಒಂದು ಕಲ್ಮಶಗಳೆಲ್ಲ ಸಹ ನಾಶ ಮಾಡ್ತದೆ. ಆಮೇಲೆ ಇದಕ್ಕಿಂತ ತರಣೋಪಾಯ ಬೇರೆ ಏನು ಇಲ್ಲ ಅಂತ ಎಲ್ಲಾ ವೇದಗಳ ಶಾಸ್ತ್ರಗಳಲ್ಲೂ ಸಹ ಇದನ್ನೇ ಹೇಳಿದ್ದಾರೆ. ಮತ್ತೆ ಹರೇನ್ನಾಮ 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 ಇವ ಕೇವಲಂ ಕಲಂ ನಾಸ್ತೇವ ಗತಿರನ್ಯತ. ಈ ನಾಮ ಬಿಟ್ರೆ ನಮ್ಗೆ ಬೇರೆ ಗತಿನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಲಿಸಂತಾನ ಉಪನಿಷತ್ತಿನಲ್ಲಿ ನಾವು ತಿಳ್ಕೊಬಹುದು. ಈ ರೀತಿಯಾಗಿ ನಾವು ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಂತ ನಾವೊಂದು ಭಗವಂತನ ಒಂದು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಹೇಳ್ಬೋದು. ಆಮೇಲೆ ಒಂದು ಚಿಕ್ಕ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಈ ಒಂದು ನಾಮ ನಮ್ಗೆ ಯಾವ ರೀತಿಯಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಮ್ಗೆ ಶ್ರೀಲ ಪ್ರಭುಪಾದರು ಇದ್ದಾಗ, ಶ್ರೀಲ ಪ್ರಭುಪಾದರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಈ ಒಂದು ಇಸ್ಕಾನ್ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಲ್ವಾ. ಬೇರೆ ದೇಶಗಳಲ್ಲಿ ಹೋಗ್ಬಿಟ್ಟು ಎಷ್ಟೊಂದು ಪ್ರಚಾರ ಮಾಡಿದ್ದಾರೆ. ಒಂದು ಸಂಸ್ಥೆ, ಒಂದು ಸೆಂಟರ್, ಒಂದು ದೇವಸ್ಥಾನ ಒಂದು ನಡಿಬೇಕಂತಂದ್ರೆ ಅದು ಸಾಮಾನ್ಯ ಅಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಏನಂತಂದ್ರೆ ಒಂದ್ಸರಿ ಏನಾಯ್ತಂದ್ರೆ, ಪ್ರಭುಪಾದರು ಎಲ್ಲಿ ಹೋದ್ರು ಸಹ ಅಲ್ಲಿ ಒಂದು ಸೆಂಟರ್ ಅನ್ನ ಸ್ಥಾಪಿಸುವುದು, ಮತ್ತೆ ಅಲ್ಲಿ ಅವ್ರಿಗೆ ವಹಿಸ್ಬಿಡೋದು. ಯಾರಲ್ಲಿ ಮಾಡ್ತಿರ್ತಾರಲ್ಲ, ಸೇವೆಯನ್ನ ಮಾಡ್ತಿರ್ತಾರಲ್ಲ ಅದನ್ನ ವಹಿಸ್ಬಿಟ್ಟು ಪ್ರಭುಪಾದರು ಮುಂದೆ ಬರ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಎಷ್ಟೊಂದು ಪ್ರಚಾರ ಒಂದು ಕಾರ್ಯಕ್ರಮ ಇತ್ತು ಅಲ್ವಾ. ಅದರಿಂದ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದ್ಸರಿ ಏನಾಯ್ತು ಅಂದ್ರೆ ಒಂದು ಟೆಂಪಲ್ ಯಾವ್ದು ಅಂತಂದ್ರೆ ನನಗೆ ಮಾಲತಿ ಮಾತಾಜಿ ಮತ್ತೆ ಶ್ಯಾಮ್ ಸುಂದರ್ ಪ್ರಭು ಅಂತ, ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಸೆಂಟರ್ ಅನ್ನ ತೆಗೆದಿರ್ತಾರೆ. ಅವಾಗ ಏನಾಯ್ತು ಅಂತಂದ್ರೆ ಅವ್ರಿಗೆ ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂತಂದ್ರೆ ಅವ್ರಿಗೆ ಪ್ರಸಾದ ಮಾಡ್ಲಿಕ್ಕೂ ಸಹ ತುಂಬಾ ಕಷ್ಟ ಆಗ್ಬಿಟ್ಟಿರ್ತದೆ. ಆ ಸೆಂಟರ್ ಅನ್ನು ನಡೆಸಲಿಕ್ಕೆ ತುಂಬಾ ಕಷ್ಟ ಇರ್ತದೆ. ಪ್ರಭುಪಾದರು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪತ್ರಗಳ ಮೂಲಕ ಎಷ್ಟೋ ಜನಕ್ಕೆ ಈ ರೀತಿಯಾಗಿನೇ ಅಲ್ಲಿ ಪ್ರಭುಪಾದರ ಒಂದು ಏನು ಅವರ ಒಂದು ಸಲ್ಯೂಷನ್ ಕೊಡ್ತಾ ಇರ್ತಾರೆ ಅನ್ಮಾತು. ಈ ರೀತಿಯಾಗಿ ಒಂದ್ಸರಿ ಈ ರೀತಿಯಾಗಿ ಆದಾಗ ಅವ್ರು ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಭುಪಾದನ್ ಕೇಳ್ತಾರೆ, ನಾವೇನ್ ಮಾಡ್ಬೇಕು ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಅವಾಗ ಪ್ರಭುಪಾದ ಸಿಂಪಲ್ ಆಗಿ ಹೇಳ್ತಾರೆ, ಸಿಂಪಲ್ ನೀವು ಚೆನ್ನಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾರೆ. ಅವ್ರಿಗೆ ಆ ಒಂದು ಸೆಂಟರ್ ಅಲ್ಲಿ ನಡೆಸ್ತಾ ಇರುವಂತ ರೂಮ್ ರೆಂಟ್ ಅನ್ನು ಕಟ್ಲಿಕ್ಕೆ ಆಗ್ತಾ ಇರೋದಿಲ್ಲ. 2 ತಿಂಗಳ ಆಗಿರ್ತದೆ ಆ ರೂಮ್ ರೆಂಟ್ ಅನ್ನ ಕಟ್ಟಿರೋದಿಲ್ಲ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಆ ರೂಮ್ ಓನರ್ ಏನಿದೆಲ್ಲ, ಆ ಮನೆ ಓನರ್ ಬಂದ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು, ನೀವು 10ನೇ ತಾರೀಕು ಖಾಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಸರಿ ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಪ್ರಭುಪಾದ ಹೇಳಿದಾರಲ್ಲ ನಾಮಕ್ಕೆ ಶರಣಾಗ್ಬೇಕು, ನಾಮನೇ ಎಲ್ಲಾನು ಮಾಡ್ತದೆ ಅಂತ ಹೇಳ್ಬಿಟ್ಟು ಇವರು ಎಲ್ಲಾನು ಕರೆದ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲಾನು ಸಹ ನಾಮವನ್ನ ಮಾಡ್ತಾ ಇರ್ತಾರೆ, ಜಪವನ್ನ ಮಾಡ್ತಾ ಇರ್ತಾರೆ. ಮಾಡ್ಬೇಕಾದ್ರೆ ಏನಾಗುತ್ತೆ, ಇನ್ನೇನ್ 10ನೇ ತಾರೀಕು ಬಂದೇ ಬಿಟ್ಟು, ನಾಳೆನೆ 10ನೇ ತಾರೀಕಿದೆ, ಏನ್ ಮಾಡ್ಬೇಕು ಅಂತ ಈ ಮಾಲತಿ ಮಾತಾಜಿಗೆ ಶ್ಯಾಮ್ ಸುಂದರ್ ಪ್ರಭುಗೆ ಗೊತ್ತಾಗೋದಿಲ್ಲ. ಅವಾಗ ಅವ್ರು ಯಾವಾಗ್ಲೂ ಸಹ ಜಪ ಮಾಡ್ಕೊಂತ ಇರ್ತಾರೆ. ಅವತ್ತು ಬೆಳಿಗ್ಗೆ ಮಾರ್ನಿಂಗ್ ಅಲ್ಲಿ ಅವರು ಹೊರಗಡೆ ಬಂದ್ಬಿಟ್ಟು ಕೆಲವೊಂದು ಭಕ್ತರ ಜೊತೆ ಈ ಹರಿನಾಮವನ್ನ ಮಾಡ್ಕೊಂತ ಹೋಗ್ತಾರೆ. ನೀವು ಇದನ್ನ ನಂಬೋದಿಲ್ಲ, ಆದ್ರೆ ನಿಜವಾಗ್ಲೂ ನಡೆದಿರುವಂತಹ ಒಂದು ಘಟನೆ ಇದು. ಅವ್ರು ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗಾಳಿಯಲ್ಲಿ ಹಂಗೆ $100 ನೋಟುಗಳು ಎಲ್ಲಾನು ಸಹ ಹಾರ್ಕೊಂಡು ಬರ್ತಾ ಇದಾವಂತೆ. ಬೆಳಿಗ್ಗೆನೆ ಇವ್ರು ಜಪ ಮಾಡ್ಕೊಂತ ವಾಕ್ ಮಾಡ್ತಾ ಇದಾರೆ. ಅವಾಗ ಆ ಗಾಳಿಯಲ್ಲಿ ಬರೋದನ್ನ ನೋಡ್ತಾರೆ ಇವರಿಬ್ರು, ಶ್ಯಾಮ್ ಸುಂದರ್ ಪ್ರಭು ಮಾಲತಿ ಮಾತಾಜಿ. ನೋಡ್ಬಿಟ್ಟು ಅವನ್ನ ಇವ್ರಿಗೂ ಸಹ ಬೇಕಾಗಿದೆ ಅಲ್ವಾ, ಇವ್ರಿಗೂ ಸಹ ಅತ್ಯವಶ್ಯಕವಾಗಿದೆ ಬೇಕಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾರೆ, ಯಾರು ಇರೋದಿಲ್ಲ. ಟಕ ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಎಣಿಸ್ಕೊಳ್ಳೋದು ಇಲ್ಲ. ಮತ್ತೆ ಯಾರಾದ್ರೂ ನೋಡ್ತಾರೆ ಅಂತ ಅಂದ್ಬಿಟ್ಟು ಹಂಗೆ ಜೋಬ್ಗೆ ಹಾಕೊಂಡು ಪಟ ಕಲೆಕ್ಟ್ ಮಾಡ್ಕೊಂಡು ಜೋಬ್ಗೆ ಹಾಕೊಂಡ್ಬಿಟ್ಟು ಅವ್ರು ಮನೆಗ್ ಬರ್ತಾರೆ. ಮನೆಗ್ ಬಂದಾಗ ನೋಡಿದ್ರೆ 2 ತಿಂಗಳ ಬಾಡಿಗೆಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿರುತ್ತೆ. ಅದನ್ನ ತುಂಬಾ ಅದ್ರ ಸಂತೋಷಗೊಂಡು ಅವ್ರಿಗೆ ಮನೆ ಓನರ್ಗೆ ಆ ಬಾಡಿಗೆಯನ್ನ ಕಟ್ತಾರೆ. ಈ ರೀತಿಯಾಗಿ ನಾಮ ಏನ್ ಬೇಕಾದ್ರೂ
ಮಾಡುತ್ತೆ ಅಂತ ಶ್ರೀಲ ಪ್ರಭುಪಾದರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಎಲ್ಲರೂ ಸಹ ಈ ಹರಿನಾಮವನ್ನ, ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಇದೇ ಟಾಪ್ ಮೋಸ್ಟ್ ನಮ್ಗೆ ಕಲಿಯುಗದಲ್ಲಿ ಈಸಿಯಾಗಿ ಸಿಕ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಇದನ್ನೆಲ್ಲರೂ ಸಹ ಮಾಡೋಣ ಅಂತ ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ದಯವಿಟ್ಟು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನನ್ನ ಹರೇ ಮಾತಾಜಿ, ನಮ್ಮೊಟ್ಟಿಗೆ ಆದರಣೀಯ ಲೀಲಾಮಯಿ ದೇವಿದಾಸಿ ಮಾತಾಜಿ ಇದ್ದಾರೆ. ಮಾತಾಜಿ ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಮಾತಾಜಿ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು. ತುಂಬಾ ವಿವರವಾಗಿ, ನಿಧಾನವಾಗಿ, ಸರಳವಾಗಿ ಎಲ್ಲರಿಗೂ ಮನಕ್ಕೆ ಮುಟ್ಟುವಂತೆ ನೀವು ಚೆನ್ನಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡಿದೀರಾ. ಪರಮಾತ್ಮನ ಸಾಕ್ಷಾತ್ಕಾರವನ್ನ ಯಾವ ರೀತಿ ನಾವು ನೋಡ್ಬೇಕು, ಯಾವ ಇದರಿಂದ ಆಂಗಲ್ ಇಂದ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅಂಡ್ ದಟ್ ಟು ಇನ್ ವೆರಿ ಶಾರ್ಟ್ ನೋಟಿಸ್. ನೀವು ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಇಷ್ಟು ಒಳ್ಳೆ ಕ್ಲಾಸ್ ಅನ್ನು ಮಾಡಿದೀರಾ ಅಂದ್ರೆ ನೋಡಿ, ನೀವು ಯಾವ ಮಟ್ಟದ ಟೀಚರ್ ಅಂತ ನಾವು ಇವಾಗ ಗೆಸ್ ಮಾಡ್ಬೇಕು. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಇದೇ ರೀತಿಯ ನಿಮ್ಮ ಸಹಕಾರ ನಮ್ಮ ಗೋಪಿ ಸೇನೆಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ ಚೆನ್ನಾಗಿ ಆಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ ತಮ್ಗೆ. ಯಾಕಂದ್ರೆ ನನ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದೀರಾ. ನಾನು ಎಷ್ಟು ಮಟ್ಟಿಗೆ ಹೇಳಿದಿನೋ ಗೊತ್ತಿಲ್ಲ. ನನ್ಗೆ ಇಷ್ಟನ್ನ ಹೇಳಿ ಮಾತಾಜಿ, ತಪ್ಪಿದ್ರೆ ಕ್ಷಮಿಸಿ ಮಾತಾಜಿ ದಯವಿಟ್ಟು. ಇಲ್ಲ ಮಾತಾಜಿ, ಇಟ್ ವಾಸ್ ರಿಯಲಿ ಎಕ್ಸಲೆಂಟ್ ಕ್ಲಾಸ್. ದ ಟಾಪಿಕ್ ರೆಲೆವೆಂಟ್ ಆಗಿ ಎಲ್ಲಾ ಇದನ್ನು ಕರೆಕ್ಟ್ ಆಗಿ ಅನಾಲಜಿಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಹರೇ ಕೃಷ್ಣ ಮಾತಾಜಿ. ಎಲ್ಲ ತಮ್ಮ ಒಂದು ಗೈಡ್ಲೈನ್ಸ್ ಇಂದಾನೆ ನಾನು ಮಾಡಿರುವಂತದ್ದು ಮಾತಾಜಿ. ಹರೇ ಕೃಷ್ಣ. ತಮಗೆ ಧನ್ಯವಾದಗಳು ಮಾತಾಜಿ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಎಲ್ಲಾ ಪ್ರಭುಪಾದರ ಕೃಪೆನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ. ಲೆಕ್ಚರ್ಗೆ ರೆಲೆವೆಂಟ್ ಆಗಿ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ ಕೇಳ್ಬಹುದು. ಏನಾದ್ರು ಪ್ರಶ್ನೆಗಳಿದ್ರೆ ಮಾತಾಜಿ ಅವರು ಇದ್ದಾರೆ, ಉತ್ತರವನ್ನು ಕೊಡ್ತಾರೆ. ಇಲ್ಲದಿದ್ರು ಸೀನಿಯರ್ ಡಿವೋಟೀಸ್ ಇದ್ದಾರೆ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ವಿಮಲಾಂಗಿ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಭಗವಂತನಿಗೆ ನಾವು ಯಾವ ರೀತಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಶಾಸ್ತ್ರಗಳ ಉದಾಹರಣೆಗಳ ಮೂಲಕ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಟ್ಟಿದ್ದೀರಾ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಮತ್ತೆ ಕಥೆಗಳು, ಅದಕ್ಕೆ ತಕ್ಕಂತೆ ನೀವು ಕಥೆಗಳನ್ನ, ಲೀಲೆಗಳನ್ನ ಹೇಳಿದೀರಾ. ಎಷ್ಟೊಂದು ಆಚಾರ್ಯರ ಬಗ್ಗೆ ತಿಳ್ಕೊಂಡಿದ್ದೀರಾ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಧನ್ಯವಾದ. ಫಾದರ್ ಕೃಪೆ ಎಲ್ಲಾನು ಸಹ ಇದೆ ಮಾತಾಜಿ, ರೆಡಿ ಇದೆ ಅಲ್ವಾ. ನಾವ್ ಅದನ್ನ ರಿಪೀಟ್ ಮಾಡ್ತೀವಿ. ಎಸ್ ಮಾತಾಜಿ. ನಾವು ನೋಡಿ ಆ ಗ್ರಂಥಗಳಲ್ಲಿ ಅದ್ರ ಬಗ್ಗೆ ಇದೆ ಅಂತ ನಾವು ಮರ್ತೇ ಬಿಟ್ಟಿರ್ತೀವಿ. ಅದನ್ನ ನಾವು ಆಯ್ಕೆ ಮಾಡಿ ಕ್ಲಾಸ್ ಕೊಟ್ಟಾಗ ನಮ್ಗೆ ಅರ್ಥ ಆಗತ್ತೆ. ಓ, ನಾವು ಓದಿದೀವಿ, ಮರ್ತಿದೀವಿ, ಅದ್ರಲ್ಲಿ ಇಷ್ಟೊಂದ್ ವಿಷಯ ಇದೆಯಾ ಅನ್ನೋದು ನಾವು ಮರ್ತೇ ಹೋಗಿರ್ತೀವಿ. ಅದನ್ನ ನೀವು ಮಾಡ್ಕೊಟ್ಟಿದ್ದೀರಾ ಮಾತಾಜಿ. ನಮ್ಮ ಗ್ರಂಥದಲ್ಲೇ ಇದೆ, ಅದು ನಾವು ನೋಡಿ ಓದಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನ್ ಪ್ರಶ್ನೆಗಳಿಲ್ಲ ಅಂತಂದ್ರೆ ಮುಂದೆ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಪ್ರವಚನ ಇವತ್ತು. ತುಂಬಾ ತಿಳ್ಕೊಳ್ಳೋದಂತ ತುಂಬಾ ಹೇಳಿದ್ರಿ. ಮತ್ತೆ ಭಗವಂತನ ಐಶ್ವರ್ಯದ ಬಗ್ಗೆ, ಭಗವಂತನ ಬಗ್ಗೆ, ಭಗವಂತನ ಮಹಿಮೆಗಳು, ಭಗವಂತ ಮತ್ತು ಭಕ್ತರ ನಡುವಿನ ಸಂಬಂಧ ಹೇಗೆ, ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ. ತುಂಬಾ ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹೀಗೆ ನಮ್ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಬಂದು ಪ್ರವಚನಗಳನ್ನ ನೀಡ್ತಾ ಇರಿ ಮಾತಾಜಿ. ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಳೋಂತಿದೆ ನಮ್ಗೆಲ್ಲ.
ತಿಳಿಸ್ತಾ ಇರಿ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮಾತಾಜಿಗೆ ಗೋಪಿ ಸೇನೆಯ ಮೂಲಕ ಹರೇ ಕೃಷ್ಣನ ಮಹಾಮಂತ್ರವನ್ನ ಒಂದು ಸಾರಿ ಹೇಳಿ ಧನ್ಯವಾದಗಳನ್ನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ನಮ್ಮ ಗೋಪಿ ಸೇನೆಯ ನರಸಿಂಹ ಭಜನೆಯನ್ನು ಆದರಣೀಯ ಭಕ್ತಿನಿ ರೂಪಾ ಮಾತಾಜಿಯವರು ನಡೆಸ್ಕೊಡ್ತಾ ಇದ್ದಾರೆ. ಇವರು ಗೋವಾದಲ್ಲಿ ನೆಲೆಸಿದ್ದಾರೆ. ಮಾತಾಜಿಯವರು ಸುಮಾರು 5 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ತುಂಬಾ ವಿನಮ್ರ ಭಕ್ತರು ಮತ್ತು ಉತ್ಸಾಹಿ ಭಕ್ತರಾಗಿದ್ದು ವೈಷ್ಣವ ಕೀರ್ತನೆಗಳನ್ನು ಮತ್ತು ಭಗವಂತನ ಮಹಿಮೆಗಳ ಬಗ್ಗೆ ಪ್ರವಚನವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಾವು ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಭಕ್ತಿನಿ ರೂಪಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಭಕ್ತರೇ, ಹರೇ ಕೃಷ್ಣ. ಎಲ್ಲಾ ವೈಷ್ಣವ ಭಕ್ತರಿಗೆ ಹರೇ ಕೃಷ್ಣ ಮತ್ತು ದಂಡವತ್ ಪ್ರಣಾಮಗಳು. ಸರಿ ಮಾತಾಜಿ, ನಾನು ಸ್ಟಾರ್ಟ್ ಮಾಡ್ತೇನೆ. ಹರೇ ಎಸ್ ಕೃಷ್ಣ. ಪ್ರಾರಂಭ ಮಾಡಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದದಾಯಿನೇ, ಪ್ರಹ್ಲಾದದಾಯಿನೇ. ಹಿರಣ್ಯಾಕಾಶಿ ಪೂರ್ವಕ್ಷಃ, ಹಿರಣ್ಯಾಕಾಶಿ ಪೂರ್ವಕ್ಷಃ. शीलटङ्कानकालायि, शीलटङ्कानकालायि. इतो नरसिंहा परितो नरसिंहा, यत्तो यामि तत्तो नरसिंहा. बाहिर्नरसिंहो हृदये नरसिंहो, बाहिर्नरसिंहो हृदये नरसिंहो. नरसिंहवदिं शरणं प्रपदे, नरसिंहवदिं शरणं प्रपदे. नमस्ते नरसिंहाय, प्रह्लाददायिने. तव करकमलवरे नाथा अद्भुत शृंगा. दलिता हिरण्यकशिपो तनभृङ्गा. केशवद्वीता तरहरिरूपा. जय जगदीश हरे, जय जगदीश हरे, जय जगदीश हरे. जय नरसिंहदेव, जय नरसिंहदेव, नरसिंहदेव जय नरसिंहदेव. जय लक्ष्मी नरसिंह जय अनंत देव, लक्ष्मी नरसिंह जय अनंत देव. जय प्रहलाद महाराज, जय प्रहलाद महाराज, प्रहलाद महाराज जय प्रहलाद महाराज. उग्रं वीरं महाविष्णुं ज्वलतं सर्वतोमुखं, नरसिंहं भीषणं भद्रं भृत्यं नमाम्यहम्. श्री नरसिंह जय नरसिंह, जय जय नरसिंह. प्रहलादीशा जय पद्मा मुख पद्मा भृंग. श्री 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 विघ्न विनाशकर्ता नरसिंह देव भगवान की जय. भक्ता शिरोमणि प्रहलाद महाराज की जय. जगत गुरु शील प्रभुपाद की जय. निताय गौर प्रेमानंदे हरि हरि बोल. हरे कृष्ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಣಾಮಗಳು. ತುಂಬಾ ಚೆನ್ನಾಗಿ ನರಸಿಂಹ ಭಜನೆ ಮಾಡಿದ್ರಿ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹೀಗೆ ನಿಮ್ಮ ಸೇವೆನ ಸಲ್ಲಿಸ್ತಾ ಇರಿ ನಮ್ಮ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮಾತಾಜಿ.
ಥ್ಯಾಂಕ್ ಯು ಸೋ ಮಚ್. ನಮ್ ಲೀಲಾಮಯಿ ಮಾತಾಡಿ ಚಾನ್ಸ್ ಕೊಟ್ರು, ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಆಲ್ ಗ್ಲೋಸ್ ಎಲ್ಲ ಎಲ್ಲ ಅವರಿಗೆ. ಥ್ಯಾಂಕ್ಸ್ ಮಾತಾಡಿ ಹೋಗ್ಬೇಕು. ಹೌದು. ಥ್ಯಾಂಕ್ ಯು ಮಾತಾಜಿ. ಗುರು ಇವರು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಲ್ ಲೀಲಾ ದ ಟು ಪ್ರಭುಪಾದ್. ಸುಭಾಷಿಣಿ ರಾಧಿದೇವಿ ದಾಸಿ ಅವರು ಇದ್ದಾರೆ ಆನ್ಲೈನ್. ಮಾತಾಜಿ, ನಮ್ಮ ಜಗನ್ನಾಥ್ ರಥಯಾತ್ರೆ ಬರ್ತಾ ಇದೆ. ಆ, ಏನಾದ್ರು ಹೇಳ್ಲಿಕ್ಕಿದ್ಯಾ, ಶೇರ್ ಮಾಡ್ಲಿಕ್ಕಿದ್ಯಾ? हरि बोल, हरे कृष्णा, दंडवत प्रणाम. ದಂಡವತ್ ಪ್ರಣಾಮ್ಸ್ ಮಾತಾಜಿ. थैंक यू. ಥ್ಯಾಂಕ್ ಯು ಮಾತಾಜಿ. ಈಗ ವಂದನೆ ಗೀತೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ, ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ, ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ, ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯ ಹದೀಶ್ವರಿ, ನಂದ ಗೋಪ ಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ, ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.